ವಿತತಾಯ ನಮೋ ನಮಸ್ತೆ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಹುಮಾದ್ಯಮೀಶಂ ವಂದೇ ಭವಘ್ನಮಮರಾಸುರಸಿದ್ಧವರ್ಯ. ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ನಾರಾಯಣಂ ಗುಣೈಃ ಸರ್ವೈರುದೀರ್ಣಂ ದೋಷವರ್ಜಿತಂ ಜ್ಞೇಯಂ ಗಮ್ಯಂ ಗುರುಂಶ್ಚಾಪಿ ನತ್ವಾ ಸೂತ್ರಾರ್ಥ ಉಚ್ಯತೆ. ಸದಾಗಮೈಕವಿಜ್ಞೇಯಂ ಸಮತೀತಕ್ಷರಾಕ್ಷರಂ ನಾರಾಯಣಂ ಸದಾ ವಂದೇ ನಿರ್ದೋಷಾಶೇಷಸದ್ಗುಣಂ. ವಿಶೇಷಣಾನಿ ಯಾನೀಹ ಕಥಿತಾನಿ ಸದುಕ್ತಿಭಿಃ ಸಾಧಯಿಷ್ಯಾಮಿ ತಾನ್ಯೇವ ಪ್ರಮಾತ್ ಸಜ್ಜನ ಸಂವಿದೆ. ಈಗ ಬ್ರಹ್ಮತರ್ಕದ ವಾಕ್ಯವನ್ನು ಉಲ್ಲೇಖ ಮಾಡ್ತಾ ಪ್ರಮಾಣಗಳ ಲಕ್ಷಣ, ಅವಾಗ ಪ್ರಮಾಣಗಳ ದೋಷಗಳು, ಅದರಲ್ಲಿ ಪಂಚಾವಯವ ವಾಕ್ಯ ಇರಬೇಕು ಅಂತ ಹೇಳಿದರೆ ನಿಯಮ ಇಲ್ಲ ಎಂಬುದನ್ನು ಹೇಳಿದೆ. ಅದಾಯಿತು. ದೃಷ್ಟಾಂತೋ ಯಾತ್ಯುಪನಯೋ ವ್ಯಾಪ್ತಿಮಾಶ್ರಿತ್ಯ ಕೇವಲಂ. ಒಟ್ಟು ಮುಖ್ಯವಾಗಿ ಅವೆಲ್ಲ ಇರಲೇಬೇಕು ಅಲ್ಲ, ಇರಬಿದ್ದರೆ ತಪ್ಪಲ್ಲ, ಅದು ಇರಲೇಬೇಕಾದದ್ದೆರಡು, ವ್ಯಾಪ್ತಿ ಮತ್ತು ಸಿದ್ಧಿ. ವ್ಯಾಪ್ತಿಸ್ತು ಕೇವಲಾಪಿ ಸ್ಯಾತ್ ಪ್ರಮಾಣಂ ನಿಯಮಾಶ್ರಯಾತ್ ತಥಾ. ಅದಕ್ಕೂ ಸಿದ್ಧಿಗಿಂತ ಹೆಚ್ಚಾದ ಒತ್ತು ಕೊಟ್ಟರು ವ್ಯಾಪ್ತಿಗೆ. ವ್ಯಾಪ್ತಿ ಅನ್ನೋದು ಫೈನಲ್. ವ್ಯಾಪ್ತಿ ಇಲ್ಲದೆ ಹೋದರೆ ಅನುಮಾನಕ್ಕೆ ಅರ್ಥ ಇಲ್ಲ. ವ್ಯಾಪ್ತಿ ಇದ್ದರೆ ಅನುಮಾನಕ್ಕೆ ಉಳಿದೆಲ್ಲ ಅಂಗಗಳು ಕೂಡಿಸೋಕ್ಕೆ ಒಂದೇ ಬರುತ್ತೆ. ಪ್ರಾಮಾಣ್ಯಂ ಯಾತ್ಯನುಭವೋ ಜ್ಞಾಪಯತಿ ಉಪಪತ್ತಿ ತಾಂ ತಥಾ ನಿಗಮನಂಚ ಉಪಸಂಹಾರೈಕ ಸ್ವರೂಪತಃ. ನಿಗಮನ ಉಪಸಂಹಾರ ರೂಪವಾದ್ದರಿಂದ ಅದು ಇಂಪಾರ್ಟೆಂಟ್ ಅಲ್ಲ ಅಂತ ಹೇಳೋದಿಲ್ಲ, ಇರಲೇಬೇಕು ಅಂತ ನಿಯಮ ಇಲ್ಲ. ಪ್ರಾಮಾಣ್ಯಂ ಯಾತ್ಯನುಭವೋ ಜ್ಞಾಪಯತಿ ಉಪಪತ್ತಿ ತಾಂ. ಅನುಭವಕ್ಕೆ ಬೇಕಾದ ಪ್ರಾಮಾಣ್ಯಂ ಯಾತಿ ಅನುಭವ. ಅದು ಎಲ್ಲರಿಗೂ ಏನು ಬಂದಿದೆ, 5ರಲ್ಲಿ ಯಾವ 5 ಹೇಳಿದರೂ ಬರದೇ ಇರೋರು ಇದ್ದಾರೆ, 1-2 ಹೇಳಿದರೂ ಬರೋರು ಇದ್ದಾರೆ. ಆದ್ದರಿಂದ ನಿಯಮಗಳಿಲ್ಲ. ವಿರೋಧಶ್ಚ ತಥಾಧಿಕ್ಯಂ ನ್ಯೂನತಾ ಅಸಂಗತಿಸ್ತಥಾ ಉಪಪತ್ತಿದೋಷ ವಿಜ್ಞೇಯಾಃ ವಿರೋಧಶ್ಚ ಸ್ವತೋನ್ಯತಃ. ಇದೆಲ್ಲ ಹೇಳಿದರು. ಅನುಮಾನ ವಿರೋಧಗಳು ಎಷ್ಟು ಅಂತ ಹೇಳಿದರೆ ನೆನಪಿದೆಯಾ? ಅನುಮಾನ ವಿರೋಧ ಎಷ್ಟು? ಹಾಂ 5, 6, 7, 8 ಜಾಸ್ತಿ ಹೇಳಿದಷ್ಟು ಜಾಸ್ತಿ ಆಗಿಬಿಡುತ್ತೆ. ಅವೆರಡು ಕಥಾಕ್ಕೆ ಸೇರಿಸು. ಕಥಾಕ್ಕದು ಅನುಮಾನಕ್ಕೆ 4. ವಿರೋಧ, ಅಸಂಗತಿ, ನ್ಯೂನ, ಅಧಿಕ ಅಷ್ಟೇ. ನೀವು ಅಧಿಕ ವಿರೋಧ ಅಂದರೆ ಪ್ರಮಾಣಕ್ಕೆ ವಿರುದ್ಧವಾದಂಥ ಪ್ರತಿಜ್ಞೆ ಮಾಡೋದು. ಏನಂತ, ಬೆಂಕಿ ತಣ್ಣಗಿದೆ, ಮುಂದೇನು ದಡ್ಡ ತಪ್ಪು ಮುಗಿದೋಯ್ತನಿಗೆ, ವಿರೋಧ, ಪ್ರತಿಜ್ಞಾ ವಿರೋಧ. ಆಮೇಲೆ ಅಸಂಗತಿ, ಎರಲವೆಂಟ್ ಹಾಕ್ಕೊಡೋದು. ಬೆಂಕಿಯ ಪರ್ವತದಲ್ಲಿ ಯಾಕೆ ತುಂಬ ಮರಗಳಿರೋದ್ರಿಂದ ಸಂಬಂಧ, ಮರಗಳಿರೋದಕ್ಕೂ ಬೆಂಕಿ ಇರೋದು ಸಂಬಂಧ ಇಲ್ಲ, ಅಸಂಗತವಾದದ್ದು. ಆಮೇಲೆ ನ್ಯೂನ, ಕಡಿಮೆ ಹೇಳೋದು. ಬರೀ ವನ್ಯ ಪರ್ವತ ವನ್ಯಮಾನ ಹೇಳ್ತಾನೆ ಇದ್ದಾನೆ, ಹೇತುನೇ ಹೇಳ್ತಾ ಇಲ್ಲ, ಅದು ಏನದು ನ್ಯೂನ. ಆಮೇಲೆ ಅಧಿಕ, ಬೇರೆದು ಬಿಡೋದೆಲ್ಲ ಹೇಳ್ತಾನೆ, ಮತ್ತೆ ಹೇಳೋದು ಹೇಳಿ ಮತ್ತೆ ಸುಮ್ಮನೆ ಜಾಸ್ತಿ ಹೇಳೋಕ್ಕೆ ಹೋಗ್ತಾನೆ, ಅದು ಬೇಕಿಲ್ಲ. ಟು ದಿ ಪಾಯಿಂಟ್ ಇರಬೇಕು. ಆವಾಗ 4 ದೋಷ ಇಲ್ಲದೆ ಹೋದರೆ ಅನುಮಾನ ಏನಾಗುತ್ತೆ? ಪ್ರಮಾಣ. ಆಮೇಲೆ ಇನ್ನೂ 2 ಸೇರಿಬಿಟ್ರೆ ಏನಾಗುತ್ತದೋ ಮುಂದೆ ಹೇಳ್ತಾರೆ. ಉಪಪತ್ತಿ ದೋಷ, ವಿಪಪತ್ತಿ ಅಂದರೆ ಅನುಮಾನ. ಉಪಪತ್ತಿ ದೋಷ. ಪ್ರತ್ಯಕ್ಷಕ್ಕೇನು ದೋಷಗಳು? ಪ್ರತ್ಯಕ್ಷಕ್ಕೇನು ದೋಷಗಳು? ಪ್ರತ್ಯಕ್ಷ ದೋಷಗಳು 3 ವಿಧ ಅಂತ ಹೇಳ್ಬೋದು. 1 ಇಂದ್ರಿಯ ದೋಷ, 2 ಅರ್ಥದೋಷ, 3ನೇದು ಸನ್ನಿಕರ್ಷ ದೋಷ. 3 ಇದ್ರೇ ಪ್ರತ್ಯಕ್ಷ ಆಗೋದ್ರಿಂದ ಕಣ್ಣು ಇಂದ್ರಿಯಗಳೇ ಸರಿ ಇಲ್ಲ, ರಾಂಗ್ ಇದೆ. ಕಾಮಾಲೆ ರೋಗ, ಬೆಳಗಿರೋದು ಹಳದಿ ಕಣ, ಇಂದ್ರಿಯ ದೋಷ. ಆಮೇಲೆ ವಸ್ತುವೇ ಸರಿ ಇಲ್ಲ, ಯಾಕೆ ಇಲ್ಲೂ ದೂರದಲ್ಲಿ ಕೂತಿದ್ದೆ, ಅದು ಕಾಣ್ತಾ ಇಲ್ಲ. ಇನ್ನು ದೂರಸ್ತತ್ವ, ಅತಿ ಸಾಮೀಪ್ಯಾದಿಗಳು ಏನವೆಲ್ಲ ಕೂಡ ತುಂಬ ಹತ್ತಿರ ಇದ್ದರೂ ನಮಗೆ ಕಾಣಿಸೋದಿಲ್ಲ, ಹೀಗಿದ್ರೂ ಓದಕ್ಕೆ ಬರೋದಿಲ್ಲ. ತುಂಬ ದೂರ ಇದ್ದರೂ ಕಾಣಿಸೋದಿಲ್ಲ. ಅತಿ ದೂರತ್ವ, ಅತಿ ಸಾಮೀಪ್ಯ, 2 ಪ್ರಯೋಜನ ಇಲ್ಲ. ಆಮೇಲೆ ಸನ್ನಿಕರ್ಷ ಸರಿಯಾಗದೆ ಹೋದಾಗ, ಉದಾಹರಣೆಗೆ ನೋಡ್ತೀವಿ, ಆವಾಗ ಚಂದ್ರ ನೋಡ್ತೇವೆ, ಅಡ್ಡದ ಏನೇನೋ ಅಡ್ಡದಿಡ್ಡ ಇಲ್ಲೇ ಇಲ್ಲ, ಆದರೆ ಚಂದ್ರ ಕಾಣಿಸೋದಿಷ್ಟೇ ಇರೋದು. 1000 ಕಿಲೋಮೀಟ್ರ್ ಇದ್ದರೂ ಕೂಡ ಇರೋದು ಇಷ್ಟೇ ಕಾಣಿಸ್ತಾನೆ. ಏನದು? ಅಂಗೈಯಗಲ ಚಂದ್ರ ಅಲ್ಲದು. ಅದು ಯಾತಕ್ಕೆ ದೋಷ ಅಂದರೆ ದೂರ ಇರೋದ್ರಿಂದ ಕಾಣಿಸ್ತಾ ಇದೆ. ಇಷ್ಟು ತಿಳ್ಕೊಂಡ್ರೆ ಪ್ರತ್ಯಕ್ಷ ದೋಷ ಆಯಿತು. ಆಗಮ ದೋಷಗಳು ಯಾವುದು?
ಆಗಮ ದೋಷಗಳು ಅಜ್ಞಾನ, ವಿಪ್ರಲಂಬ ಇವೆಲ್ಲ ಒಂದು ಮುಖ. ಅದರಲ್ಲೂ ಕೂಡ ಶ್ರೋತೃದೋಷ, ವಕ್ತೃದೋಷ ಅಂತ ಬೇರೆ. ಶ್ರೋತೃದೋಷ, ವಕ್ತೃದೋಷ. ಹೇಳೋನಿಗೆ ತಿಳುವಳಿಕೆ ಇಲ್ಲ, ಕೇಳೋನಿಗೆ ಆಸಕ್ತಿನೇ ಇಲ್ಲ, ಗೊತ್ತಾಯ್ತಿಲ್ಲ. ಆಮೇಲೆ ಇನ್ನೇನಿಲ್ಲ, ಹೇಳೋ ಉದ್ದೇಶ ಅವನಿಗಿಲ್ಲ ಗೊತ್ತಿದ್ದರೂ ಕೂಡ. ಮತ್ತು ಸರಿಯಾಗಿ ಹೇಳಬೇಕು ಅಂತ ಮನಸ್ಸಿಲ್ಲ, ಮೋಸ ಮಾಡಬೇಕು ಅಂತ ಬೇರೆ ಇದೆ. ಇವೆಲ್ಲ ಏನು ತೋರಿಸುತ್ತೆ? ಮತ್ತು ಕನ್ನಡ ಪಾಠವ ಕೇಳಬೇಕಂತ ಭಾರಿ ಅಪೇಕ್ಷೆ, ಅವನಿಗೆ ಕಿವಿನೇ ಕೇಳಿಸ್ತಾ ಇಲ್ಲ. ಇಂಟ್ರೆಸ್ಟ್ ಭಾರಿ ಇದೆ ಪಾಪ, ಕಿವಿ ಕೇಳಿಸ್ತಾ ಇಲ್ಲ. ಇನ್ನು ಕಿವಿ ಕೇಳಿಸುತ್ತೆ, ಇಂಟ್ರೆಸ್ಟೇ ಇಲ್ಲ. ಇವೆಲ್ಲ ಆದಿತ್ಯ ಆಗ್ತಿರೋದು ಎಲ್ಲ ಎಲ್ಲ ಮಾತಿದೆಯಲ್ಲ, ಅಲ್ಲಿದ್ದವ್ರಿಗೆ ಕಡಲೆ ಇಲ್ಲ, ಕಡಲೆ ಅಲ್ಲಿಲ್ಲ, ಆ ಥರ ಆಗುತ್ತೆ. ಅದು ಸರಿಯಲ್ಲ. ಅವ ಇನ್ನೇನು ದೋಷ ಬರುತ್ತೆ ಅದಕ್ಕೆ? ನಿರಭಿಧೇಯತ್ವ, ಅರ್ಥವಿಲ್ಲದಿರುವಿಕೆ. ಆಮೇಲೆ ಅನ್ವಯ ಹೊಂದಕ್ಕೊಂದು ಅನ್ವಯನೇ ಆಗ್ತಾಯಿಲ್ಲ. ಇನ್ನೊಂದು ಅಶಕ್ಯೋಪಪಾದನ. ಎರಡು ಕಾಲಿಲ್ಲ ಹೋದಲ್ಲೋ ಹಿಮಾಲಯ ಪರ್ವತ ಆಚೆಗೆ ನೀನೇ ಹೋಗಿ ಒಂದು ಮೂಲಿಕೆ ತಂದು ಹಚ್ಕೊಂಡ್ರೆ ಹೋಗಿಬಿಡುತ್ತೆ. ಮನೇಲಿ ಒಟ್ಟು ಹಿಮಾಲಯ ಪರ್ವತ ಆಚೆ ಹೋಗ್ಬೇಕಂತವ್ರು ತರಬೇಕಂತ. ಎಂಥ ರೆಮಿಡಿ ಅದು? ಒಂದಿದೆ, ಅದಿಲ್ಲೇ ಇಲ್ಲ, ಸಿಗೋದೇ ಇಲ್ಲ ನಿನಗೆ, ಅದಿದೆ. ಎಲ್ಲ ಒಂದೇ, ಅದು ಸಿಗದೇ ಇಲ್ಲ ಅಂದರೂ ಒಂದೇ, ಇದ್ದರೂ ಉಪಯೋಗ ಇಲ್ಲ ಅಂದರೂ ಒಂದೇ. ಇವೆಲ್ಲ ಹೇಳೋದಕ್ಕೆ ಆಗವ ಅಂತ ಕರೆಯೋದಿಲ್ಲ. ಅರ್ಥ ಆಯ್ತಾ? ಇವೆಲ್ಲ ದೋಷಗಳು ತಿಳ್ಕೊಂಡಿರ್ಬೇಕು. ಈಗ ಸಾಮಾನ್ಯವಾಗಿ ನಾವು ಎಲ್ಲಿ ತಪ್ಪು ತಿಳ್ಕೊಳ್ಳಿಕ್ಕೆ ಬರುತ್ತೋ ಈ ದೋಷಗಳು ಇದ್ದೇ ಇರುತ್ತೆ. ಸರಿಯಾಗಿದ್ದಾಗ ತಪ್ಪು ತಿಳುವಳಿಕೆ ಬರೋದಿಲ್ಲ. ನಿಗ್ರಹ ಏತೆ, ಕಣ್ಣಿಗೆ ದೋಷ ಇದೆ. ಏನಿದೆ? ಲಾಂಗ್ ಸೈಟು, ಶಾರ್ಟ್ ಸೈಟು ಇದ್ದೇ ಇದೆಯಲ್ಲ. ಇವೆಲ್ಲ ಸ್ವಲ್ಪ ಕ್ಯಾಟ್ರಾಕ್ಟ್ ಬರೋದು, ಇವೆಲ್ಲ ಏನವು? ಕಾಮಾಲೆ ರೋಗ, ಇವೆಲ್ಲ ಆ ದೋಷಗಳು. ಕೆಲವು ಟೆಂಪರರಿ, ಕೆಲವು ಪರ್ಮನೆಂಟು. ಆದ್ದರಿಂದ ಹುಷಾರಾಗಿರ್ಬೇಕು. ದೋಷ ಸರಿಪಡಿಸ್ಕೊಂಡ್ಬಿಟ್ರೆ ಸರಿಯಾಗಿ ಕಾಣುತ್ತೆ. ಓದಕ್ಕೆ ಬರ್ತಾಯಿಲ್ಲ, ಸರಿಯಾಗಿ ಸ್ಪೆಟ್ಸ್ ಹಾಕೊಂಡ್ರೆ ಕಾಣಿಸ್ತು, ದೋಷ ನಿವಾರಣೆ ಆಯ್ತಾಗ. ಗೊತ್ತಾಯ್ತು? ಕಾಣದೆಲ್ಲ ಸುಮ್ಮನೆ ಕೂತ್ಬಿಟ್ಟಿದ್ರೆ ಓದಲಿಕ್ಕೆ ಬರ್ತಿದ್ದಿಲ್ಲ ಅವನಿಗೆ. ತಪ್ಪಾಗಿ ಕರ್ಕೊಂಡಿದ್ದರೆ ಕಣ್ಣು ಹೋಗಿಬಿಡೋದು. ಸರಿಯಷ್ಟು ದೋಷ ಹುಡುಕಿ ಹಾಕಿಕೊಟ್ಟು ಸರಿ ಹೋಯ್ತಾರೆ. ನಿಗ್ರಹ ಏತೆ ಏವ ಸ್ಯುಃ ಜನಕಸ್ಯ ಅತ್ಯಯೋ ಜಾತಿ ಸ್ವಸ್ಯ ವಾ ಅನ್ಯಸ್ಯ ವಾ ಭವೇತ್. ಕಾಂಟ್ರಡಿಕ್ಟರಿ ಸ್ಟೇಟ್ಮೆಂಟ್ಗಳಿಗೆಲ್ಲ ಜಾತಿ ಅಂತ ಕರೀತಾರೆ. ಕಾಂಟ್ರಡಿಕ್ಟರಿ ನಾನು ಮೂಕ, ಅವನು ಒಪ್ಪೋದಿಲ್ಲ, ಇನ್ನೂ ಜೋರಾಗಿ ಹೇಳ್ತೀನಿ ಅಂತ ಹೇಳ್ತಾರೆ, ಮತ್ತು ಜೋರಾಗಿ ಹೇಳ್ತೀನಿ ಅಂತ. ಎಷ್ಟು ಜೋರಾಗಿ ಹೇಳಿದ್ರೆ ಏನಾಗುತ್ತದ? ಅವನು ಮೂಕ ಅಲ್ಲ ಅಂತ ಪ್ರೂವ್ ಆಗುತ್ತೆ ಹೊರತು ಮೂಕ ಅಂತ ಸೆಲ್ಫ್ ಅಟೆಸ್ಟೇಷನ್ ಮಾಡಿಕೊಂಡ್ರೂ ಉಪಯೋಗ ಇಲ್ಲ. ಬಾಯಲ್ಲಿ ಹೇಳಿಕೊಂಡು ಅದು ಸರಿಯಲ್ಲ. ಜನಕಂ ಪ್ರಮಾಣ ಉದ್ದಿಷ್ಟಂ ಸ್ವಸ್ಯಾರ್ಥಸ್ಯ ಪ್ರಕಾಶನಾತ್. ಜನಕ ಅಂದರೆ ಪ್ರಮಾಣ ಅಂತ ಅರ್ಥ. ಅದಕ್ಕೆ ವಿರುದ್ಧವಾಗಿ ಹೇಳಿದಾಗ, ಪ್ರಮಾಣ ವಿರುದ್ಧವಾಗಿ ಹೇಳೋದೆಲ್ಲ ಜಾತಿನೇ. ಅತಿ ದೊಡ್ಡ ಜಾತಿ ಅದು. ಕಾಂಟ್ರಡಿಕ್ಷನ್ ಅನ್ನೋದು ಭಾರಿ ದೊಡ್ಡದು. ಮಾತಿನಲ್ಲಿ ಕಾಂಟ್ರಡಿಕ್ಷನ್ನು, ಕ್ರಿಯೆ ಇಲ್ಲ, ನಾನು ಕಾಲೇ ಇಲ್ಲ ಅದು ಓಡ್ತಾರೆ, ರನ್ನಿಂಗ್ ರೇಸ್ ಮಾಡ್ತಾನೆ, ಕಾಲೇ ಇಲ್ಲ ಅಂತ ಹೇಳ್ತಾನೆ. ಕ್ರಿಯಾ ಸಕ್ರಿಯ ವಿರೋಧ. ಮಾತಾಡ್ತಾನೆ, ಮೂಕ ಅಂತ ಹೇಳ್ತಾನೆ, ಇವೆಲ್ಲ ಸಕ್ರಿಯ ವಿರೋಧ. ಸನ್ಯಾಯ ವಿರೋಧ. ಪ್ರಮಾಣ ಇಲ್ಲದೆ ಮಾತಾಡಬೇಕು ಅಂತಾನೆ, ಆ ಮಾತಿ ಪ್ರಮಾಣನೇ ಕೊಡೋದಿಲ್ಲ. ಪ್ರಮಾಣ ಬೇಕಾಗಿಲ್ಲ ಅಂತ, ಮೊದಲು ಬೇಕು ಅಂತ, ಈಗ ಬೇಕಾಗಿಲ್ಲ ಅಂತ ಹೇಳಿದ. ನಿಗ್ರಹ ಏತೆ ಏವ ಸ್ಯುಃ ಸಂವಾದಾನುಕ್ತಿ ಸಂಯುತಾ. ನಿಗ್ರಹ ಏತೆ ಏವ ಸ್ಯುಃ ಸಂವಾದ ಅನುಕ್ತಿ ಸಂಯುತಾ. ಸಂವಾದ ಅನುಕ್ತಿ ಎರಡು ಸೇರಿಸ್ಬಿಟ್ರೆ ಏನಾಗುತ್ತೆ ಅಲ್ಲಿಗೆ? ಅದು ಕಥಾದೋಷಗಳಲ್ಲಿ. ಇದು ಅನುಪತ್ತಿ ದೋಷ, ಅದು ಕಥಾದೋಷ. ಸಂವಾದ ಅಂದರೆ ಏನೋ ಒಪ್ಕೊಂಡು ಬಿಡೋದು. ಅನುಕ್ತಿ ಅಂದರೆ ಹೇಳಿದ್ರೆ ಸುಮ್ಮನೆ ಕೂತ್ಬಿಡೋದು, ಹೇಳೋದು 1 2 3 ಎಬ್ಬಿಸ್ತಾರಲ್ಲ ಹಾಗೆ ಬಿದ್ದಾಗ. 10 ಎಣಿಸಿ ಹೇಳಿದವರೆ ಅವ್ರು ಸೋತಾ ಇರ್ತಾರೆ. ಅಷ್ಟರೊಳಗಿದ್ದರೂ ಮತ್ತೆ ಆಡ್ಬೋದು. ಅನುಕ್ತಿ, ನೋ ರೆಸ್ಪಾನ್ಸ್. ಅನುಕ್ತಿ ಅಂದ್ರೇನೋ ಮೌನ. ಮೌನ ಅಂದರೆ ಸುಮ್ಮನೆ ಕೂತಿಲ್ಲ, ಅವ್ರಿಗೆ ಗೊತ್ತಿಲ್ಲ, ಸುಮ್ಮನೆ ಕೂತಿದ್ದಾರೆ. ಒಪ್ಕೊಂಡು ಸುಮ್ಮನೆ ಕೊಡೋದೆ ಅಂತಲೇ ಸಾಮಾನ್ಯ ಮೌನಂ ಸಮ್ಮತಿ ಲಕ್ಷಣಂ ಅಂತೇಳಿ. ಸೋತ ಅಂತ ಅರ್ಥ. ಇದಿಷ್ಟು ಒಂದು ಗುಂಪಾಯಿತು. ಆಮೇಲೆ ಇನ್ನು ಹೇಳಿದ ಅರ್ಥಾಪತ್ತಿ ಬದಲಾದ ಬೇಕಾಷ್ಟು ಪ್ರಮಾಣಗಳಿವೆ ಅಂತ ಹೇಳಿದರೆ ಅದೇನು ಮಾಡಿದರು? ಪ್ರಮಾಣ ಅಲ್ಲ ಅಂತ ಹೇಳಿಲ್ಲ. ಅವು ಪ್ರತ್ಯೇಕ ಪ್ರಮಾಣಗಳಲ್ಲ, ಅಂತರ್ಭಾವ ಮಾಡೋಕ್ಕೆ ಬರುತ್ತೆ ಅಂತ ಹೇಳಿದರು. ಮೊದಲು ಡಿಫೈನ್ ಮಾಡ್ತಾರೆ, ಆಮೇಲೆ ಅಂತರ್ಭಾವ ಮಾಡ್ತಾರೆ. ಅರ್ಥಾಪತ್ತಿ, ಅರ್ಥ ಆಪತ್ತಿ. ಅರ್ಥತಃ ಪ್ರಾಪ್ತಿರಿತ್ತೇವ ಅರ್ಥಾಪತ್ತಿರಭಿ, ಅದರೊಳಗೆ ತೋರಿಸ್ತಾರೆ. ಅರ್ಥಾಪತ್ತಿ ಪದದಲ್ಲಿ ಅದರ ಅರ್ಥ ಇದೆ. ಅರ್ಥತಃ ಆಪತ್ತಿ ಪ್ರಾಪ್ತಿ ಅರ್ಥಾಪತ್ತಿ ಅಂದ್ರೇನು? ಇಂಪ್ಲಿಕೇಶನ್ ಅಂತ. ಇಂಪ್ಲಿಕೇಶನ್. ಅರ್ಥತಃ ಪ್ರಾಪ್ತಿರೇವ ಅರ್ಥಾಪತ್ತಿರಿತ್ಯಭಿಧೀಯತೆ. ದೃಷ್ಟ್ವಾ ಸದೃಶಮೇವಾನ್ಯಂ ಪೂರ್ವದೃಷ್ಟೇತು ವಸ್ತೂನಿ ಏತತ್ ಸದೃಶತಾ ಜ್ಞಾನಂ ಉಪಮಾನಂ ಪ್ರಕೀರ್ತಿತಂ. ದೃಷ್ಟ್ವಾ ಸದೃಶಮೇವ ಅನ್ಯಂ, ಸದೃಶವಾದ ವಸ್ತುವನ್ನು ನೋಡಿದ. ಇನ್ನೊಂದು ವಸ್ತು ಅಂಥದ್ದೇ ಕಾಣಿಸ್ತೆ. ಓ ಇದು ಗೋವಲ್ಲ, ಇದು ಗೋವೆ ಅಂತೇಳಿ ನಾವೆಲ್ಲ ತಿಳ್ಕೊಂಡು ಹಾಗೆ ತಾನೆ. ಇದು ಕಾರು ಮೋಟ್ರ್ ಅಂತ ಹೇಗೆ ಗೊತ್ತಾಗುತ್ತೆ ನಮಗೆ? ಬಸ್ಸು ಮೆಟ್ರೋ ಅಂತ ಯಾವಾಗ ಗೊತ್ತಾಗುತ್ತೆ? ಸಾದೃಶ್ಯ ಅಷ್ಟೇ. ಅದೇ ಮೆಟ್ರೋ ಬರಬೇಕಾಗಿಲ್ಲ, ಅಂಥದ್ದು ಬಂದಾಗೆಲ್ಲ ಮೆಟ್ರೋ. ಅದೇ ಗೋವಲ್ಲ, ಗೋ ಲಕ್ಷಣ ಇದ್ದಿದ್ದೆಲ್ಲ ಗೋವು. ಇದಕ್ಕೆ ಉಪಮ ಅಂತ ಕರೀತಾರೆ ಅಂತ ಹೇಳಿ ನಮಗೆಲ್ಲ ಬೇಕಿಲ್ಲ, ನೇರಾಗಿ ಗೊತ್ತಿರುತ್ತೆ. ಇನ್ನು ಇದು ಒಳ್ಳೆಯದು, ಕ್ಲಾಸಿಫಿಕೇಷನ್ ತಪ್ಪು. ಅಭಾವಸ್ಯ ಪರಿಜ್ಞಾನಂ ದ್ವಿವಿಧಂ ಸಮುದಾಹೃತಂ. ಅಭಾವನಿಂದ ಪ್ರಮಾಣ ಅಂತ ಕರೆದ.
ತಪ್ಪದು. ಅಭಾವ ಅಂಬುದು ಯಾವುದರಲ್ಲಿ ಸೇರ್ಸಕ್ಕೆ ಬರುತ್ತೆ? ಒಂದು ಪ್ರತ್ಯಕ್ಷ, ಇನ್ನೊಂದು ಯುಕ್ತಿ. ಏಕಂ ತತ್ರ ಅನುಭವತಃ ಯೋಗ್ಯಶ್ಚ ಅನುಪಲಬ್ಧಿತಃ. ಅಲ್ಲಿ ಪದಾರ್ಥ ಇದೆ, ತೊಗೊಂಡು ಬಾ ಅಂತ ಹೇಳಿದ. ಅವನು ಇಲ್ಲ ಅಂತ ಹೇಳಿದ. ಇದೇ ನೋಡು ಅಂದ. ಮತ್ತೆ ನೋಡಿ ಇಲ್ಲಿ ಬಂದ. ಮತ್ತೆ ನೀವು ಬಂದು ನೋಡಿ ಇಲ್ಲ ಅಂತ ಹೇಳಿದ. ಅರ್ಥ ಏನದಕ್ಕೆ? ಇದ್ದರೆ ಏನಾಗ್ತಿತ್ತದು? ಕಾಣಿಸ್ಬೇಕಾಗಿತ್ತು. ಕಾಣಿಸ್ಲಿಲ್ಲ, ಆದ್ದರಿಂದ ಇಲ್ಲ. ಇವೆಲ್ಲ ಏನಿದು? ಇದು ದೇವರಿಗೆ ಅಪ್ಲೈ ಮಾಡಬಾರ್ದು. ನೀನು ದೇವರಿಗೆ ಅಪ್ಲೈ ಮಾಡಬಾರ್ದು. ಏನಾಗುತ್ತದು? ಇದ್ದರೆ ಕಾಣಬೇಕಾಗಿತ್ತು, ಅದು ಕಾಣೋದಿಲ್ಲ, ಆದ್ದರಿಂದ ಇಲ್ಲ. ನೀವು ಹೇಳಿದ್ರಲ್ಲ ಅಂದರೆ ಇಲ್ಲ. ಅದು ಏನು ಹೇಳಿದ್ದಲ್ಲಿ ಆತೀಗ? ಕಣ್ಣಿಗೆ ಕಾಣೋ ವಸ್ತು ಹೇಳಿದೆ, ಇಲ್ಲ ಅಂದರೆ ಗೊತ್ತು. ದೇವರು ಕಣ್ಣಿಗೆ ಕಾಣೋ ವಸ್ತು ಅಲ್ಲ, ಆದ್ದರಿಂದ ಅದಕ್ಕೆ ಈ ಅಭಾವ ಅಲ್ಲ. ಯಾವುದರ ಅಭಾವ ಬೇಕದಕ್ಕೀಗ? ಆಗಮ ಬೇಕದು. ಆಗಮ ಇದೆ ಅಂತ ಹೇಳ್ತಿರೋದ್ರಿಂದ ಏನಲ್ಲ, ಈ ಆಗಮದಿಂದ ಗೊತ್ತಾಗೋ ಅಭಾವ. ದ್ವಿತೀಯಮಪಿ ವಿಜ್ಞೇಯಂ ಸುಖಾದ್ಯೇಚ ಘಟಾದಿಕೆ. ನಾವು ಸುಖ ಇಲ್ಲ, ದುಃಖ ಇಲ್ಲ ಅನ್ನೋದು ಗೊತ್ತಾಗೋದು ಅನುಭವದಿಂದ. ಘಟಾದಿಕೆ ಏಕಂ ಪ್ರತ್ಯಕ್ಷ ರೂಪಂ ಸ್ಯಾತ್, ದ್ವಿತೀಯಂ ಅನುಮಾತ್ಮಕಂ. ಕಣ್ಣಾರೆ ಕಂಡಿಲ್ಲ ಅಂತ ಹೇಳಿದರೆ ಅದೇನದು? ಸಾಕ್ಷಿ ಪ್ರತ್ಯಕ್ಷದಿಂದ ಬರೋದೆಲ್ಲ ಪ್ರತ್ಯಕ್ಷ ವೇದ್ಯ. ಈ ಘಟಪಟಾದಿಗಳಿಲ್ಲ ಅಂತ ಹೇಳೋದೆಲ್ಲ ಯುಕ್ತಿ ವೇದ್ಯ. ಇದ್ದರೆ ಕಾಣಬೇಕಾಗಿತ್ತು, ಈ ಕಾಣೋದಿಲ್ಲ ಆದ್ದರಿಂದ ಇಲ್ಲ, ಈ ರೀತಿ ಹೇಳೋದು. ಕ್ವಚಿತ್ ಘಟಾದ್ಯಭಾವೋಪಿ ಪ್ರತ್ಯಕ್ಷೇಣ ಅವಗಮ್ಯತೆ ಝಟಿತ್ತೇವ ಪರಿಜ್ಞಾನಾತ್ ನ ಲಿಂಗೋದ್ಭವತಾವತ. ಕೆಲವೆಲ್ಲ ಸೂತ್ರ ಹೇಳ್ತಾರೆ ಆಚಾರ್ಯರು. ಈಗ ನಾವೀಗ ಸರಿಯಾಗಿ ನೋಡಿ ಕೇಳಬೇಕು. ಧೂಮನ್ನು ನೋಡ್ತೀವಿ, ಧೂಮ ಅಂತ ತಿಳ್ಕೊಂಡ್ಬಿಡ್ತೀವಿ. ಅಗ್ನಿ ನೋಡ್ತೀವಿ, ಅಗ್ನಿ ಅಂತ ತಿಳ್ಕೊಂಡ್ಬಿಡ್ತೀವಿ. ಇದೇನಂತ ಕರಿತೀವಿ ಇದನ್ನು? ಯಾವ ಜ್ಞಾನ ಇದು? ಪ್ರತ್ಯಕ್ಷ ಜ್ಞಾನ. ಧೂಮನ್ನು ನೋಡಿ ಧೂಮ ಅಂತ ತಿಳ್ಕೊಂಡ್ರೆ, ಅಗ್ನಿ ನೋಡಿ ಧೂಮ ಅಂತ ತಿಳ್ಕೊಂಡ್ರೆ ಏನದು? ಪ್ರತ್ಯಕ್ಷ ಜ್ಞಾನ. ನಾವು ಧೂಮ ನೋಡಿ ಬೆಂಕಿ ಅಂತ ಅಷ್ಟೇ ತಿಳ್ಕೊಂಡ್ಬಿಟ್ಟಿವಿ. ಇದ್ಯಾವುದು ಅಂತ ಪ್ರಶ್ನೆ. ಈಗ ಧೂಮ ನೋಡಿದ ಬೆಂಕಿ ಅಂತ ತಿಳ್ಕೊಂಡ. ಯಾಕೆ ಅನುಮಾನ ಅಂತ ಕರೆದ್ರೆ, ಧೂಮ ನೋಡಿದ ತಕ್ಷಣ ಜ್ಞಾನ ಬರಲಿಲ್ಲ. ಮುಂದೇನಿದೆ? ವ್ಯಾಪ್ತಿ ಸ್ಮರಣೆ ಬಂತು. ಓ ಧೂಮ ಇದ್ದರೆ ಬೆಂಕಿ ಇರಬೇಕು, ಆದ್ದರಿಂದ ಇದೆ. ಏನಂತಾರೆ ಇದಕ್ಕೆ? ಒಂದು ಇಂಟರ್ಮೀಡಿಯೇಷನ್ ಬೇಕದು ಬಂತು. ಡೈರೆಕ್ಟ್ ಬರೋದಿಲ್ಲ. ವ್ಯಾಪ್ತಿ ನೆನಪಾಗದೇನು ಬರೋದೇ ಇಲ್ಲ. ವ್ಯಾಪ್ತಿನೇ ಗೊತ್ತಿಲ್ಲ, ಗೊತ್ತಾಗೋದಿಲ್ಲ. ವ್ಯಾಪ್ತಿ ಗೊತ್ತಿರಬೇಕು, ಸ್ಮರಣೆ ಬರಬೇಕು, ಆಮೇಲೆ ಅವಾಗತ್ತೆ. ಸೊ ಪ್ರತ್ಯಕ್ಷ ಕರ್ಮಕ್ಕೆ ಏನು ವ್ಯತ್ಯಾಸ ಬಂತು? ಒಬ್ಬನು ಭಾರಿ ಫಾಸ್ಟ್ ಹೇಳೋರಿದ್ದಾರೆ, ಭಾರಿ ಬುದ್ಧಿವಂತ. ಹೊಗೆ ಇದೆ ನೋಡಿ, ಬೆಂಕಿ ಇದೆ ಅಂತ ಹೇಳಿ, ಹೊಗೆ ನೋಡಿದೆ, ಹೊಗೆ ಇದೆ ಅಂತ ಹೇಳಲೇ ಇಲ್ಲ, ಬೆಂಕಿ ಇದೆ ನೋಡು ಅಂತ ಹೇಳಿದೆ. ನೋಡಿದ್ದು ಹೊಗೆ, ನಾ ಹೇಳಿದ್ದೇನೋ ಬೆಂಕಿ ಇದೆ ಅಂತ ಹೇಳಿದೆ. ಇಷ್ಟಾದರೂ ಕೂಡ ಇದು ಪ್ರತ್ಯಕ್ಷ ಅಲ್ಲ. ಯಾಕೆ ಬೇಗ ಆಯ್ತು ಅಷ್ಟೇ ಹೊರತು. ಬಟ್ ಗ್ಯಾಪ್ ಇದ್ದೇ ಇದೆ. ವ್ಯಾಪ್ತಿ ಇಲ್ಲದೆ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಭಾರಿ ಬುದ್ಧಿವಂತನೇ, ತಕ್ಷಣ ಹೇಳಿದ, ಕೆಲಸ ಹೇಳಲೇ ಇಲ್ಲ, ವ್ಯಾಪ್ತಿಗೆ ಗೊತ್ತಿಲ್ಲ ಅವನಿಗೆ. ಅರ್ಥ ಆಯ್ತಾ? ಅದೇ ಝಟಿತಿ ಅಂದರೆ ಏನು? ಇಮ್ಮಿಡಿಯೇಟ್ ಜ್ಞಾನ, ಇನ್ಸ್ಟೆಂಟ್ ಜ್ಞಾನ ಬಂದರೆ ಏನಂತಾರೆ? ಅದಕ್ಕೆ ಪ್ರತ್ಯಕ್ಷ ಅಂತ ಕರೀತಾರೆ. ಇನ್ಸ್ಟೆಂಟ್ ಜ್ಞಾನ ಬಂದರೆ ಪ್ರತ್ಯಕ್ಷ. ಒಂದು ಗ್ಯಾಪ್ ಕೊಟ್ಟು ಬಂದರೆ ಏನಾಗುತ್ತದ? ಗ್ಯಾಪ್ ಕೊಟ್ಟರೆ ಒಂದು ಗ್ಯಾಪ್ ಬಂದಿದ್ದರಿಂದ ಅದು ಪ್ರತ್ಯಕ್ಷ ಸೇರೋದೆ ಇಲ್ಲ. ಕೇಳಿ ಹೇಳಿದ ಅದು ಗ್ಯಾಪ್ ಇದೆ. ಯೋಚನೆ ಮಾಡಿ ಹೇಳಿದ ಅದು ಯೋಚನೆ ಮಾಡೋದಿಲ್ಲ. ಪ್ರತ್ಯಕ್ಷ ಯೋಚನೆ ಮಾಡೋದಿಲ್ಲ. ಅದು ಎಲ್ಲೋ ನೋಡಿದ್ರೆ ಬೆಂಕಿ ಯೋಚನೆ ಮಾಡೋದಿಲ್ಲ, ಆದರೆ ಸುಡೋದಿಲ್ವ ಅದು? ಬಿಸಿ ಅಂತ ಎದ್ದು ಬಿಡ್ತಾರೆ. ಇದರಿಂದ ಏನು ತೋರಿಸುತ್ತೆ ಅಂದರೆ ಪ್ರತ್ಯಕ್ಷಕ್ಕೆ ಅನುಮಾನಕ್ಕೆ ಏನು ವ್ಯತ್ಯಾಸ ಇದೆ ಅಂದರೆ, ಇದು ವಿತ್ ಮೀಡಿಯೇಷನ್, ಇಮ್ಮಿಡಿಯೇಟ್ ವಿತ್ ಮೀಡಿಯೇಷನ್. ಇಮ್ಮಿಡಿಯೇಟ್ ಅಂದ್ರೇನು? ಇನ್ನೊಂದು ಮೀಡಿಯೇಷನ್ ಇಲ್ಲ, ಇಮ್ಮಿಡಿಯೇಟ್. ಇದು ಹಾಗಲ್ಲ, ಮತ್ತು ಗ್ಯಾಪ್. ಇದಕ್ಕೆ ಏನಂತ ಕರೀತಾರೆ? ಅನುಮಾನ. ಇದೆಲ್ಲ ಹೇಳಿದರೆ ಇದೆಲ್ಲ ಯಾರೂ ಯೋಚನೆ ಮಾಡಲಿಲ್ಲ. ಅಷ್ಟೇ ನೀಟಾಗಿ ಅದನ್ನ ಯೋಚನೆ ಮಾಡಿಬಿಟ್ಟು ಕೆಲಸ ನೋಡಿದಾಗ ಪ್ರತ್ಯಕ್ಷದಿಂದ ಕಾಣಿಸೋದು ಜೋರಾಗಿರುತ್ತೆ. ಇಷ್ಟಾದರೂ ಪ್ರತ್ಯಕ್ಷ ಅಲ್ಲ. ವ್ಯಾಪ್ತಿ ಸ್ಮರಣೆ ಇಲ್ಲದವನಿಗೆ ಕಾಣೋದಿಲ್ಲ, ಆದ್ದರಿಂದ ತಿಳಿತಾ ಅದು ಪ್ರತ್ಯಕ್ಷ ಅಲ್ಲ. ಹೌದು, ಅದಕ್ಕೇನು ಹೇಳಿದ್ವಿ ನಾವು? ಪ್ರತ್ಯಕ್ಷ ಅಲ್ಲ ಅಂತ ಹೇಳಿದ್ವಲ್ಲ ಅವಾಗಲೇ. ಪ್ರತ್ಯಕ್ಷ ಅಂತ ಹೇಳಿದ್ರೆ ಪ್ರಶ್ನೆ ಬರುತ್ತೆ. ಪ್ರತ್ಯಕ್ಷ ಅಲ್ಲ ಅಂತ ಅದಕ್ಕೆ ಹೇಳಿದ್ದು. ನಾಳೆ ಯಾರೋ ನಿಮ್ಮ ಫ್ರೆಂಡ್ ಊರಿಗೆ ಬರ್ತಾರೆ, ಅದು ಕಣ್ಣಿಗೆ ಕಂಡಿಲ್ಲ, ಅವ್ರು ಫೋನ್ ಮಾಡಿದ್ದಾರೆ, ಲೆಟ್ರ್ ಬಂದಿದೆ. ಅದೇನು ಆಗಮಜನ್ಯ ಜ್ಞಾನ. ಯಾರ ಕೇಳಿ ಯಾಕೆ ನೋಡಿ ಪ್ರತಿಪತ್ರ ಇದೆ ಅಷ್ಟೇ. ಇಲ್ಲ ಸುಮ್ಮನೆ ಗೆಸ್ ಮಾಡಿ ಹೇಳ್ತೀನಿ, ಮನೇಲಿ ಯಾರೂ ಇಲ್ಲ, ಅಡುಗೆಗಿಲ್ಲ, ಮನೆ ಊಟಕ್ಕೆ ಬರ್ಬೋದು ಅಂತೇಳಿ ಈ ಥರ ಆಮೇಲೆ ಗೆಸ್ ತಡೆಯೋದಿಲ್ಲ. ಕೆಲವರು ಬರ್ತಿರ್ತಾರೆ, ಆ ಥರ ಗೆಸ್ ಬರೋದೇ ಇಲ್ಲ. ವ್ಯಾಪ್ತಿ ಇಲ್ಲ ಅದಕ್ಕೆ. ಯಾವುದ್ರಲ್ಲಿ? ಹಾಂ, ಹೇಗೆ ಮಾಡ್ತೀವಿ? ಮಾಡು, ಯಾರು ಮಾಡಂತಾರೆ ಮಾಡಿ. ಈಗ ಯಾವೆಲ್ಲ ಅಷ್ಟು ದೊಡ್ಡದು ಸಿಕ್ಕದಕ್ಕೆ ಹೇಳೋ ಹೋಗಲಿ. ಈಗ ಯಾವುದೋ ಸಿಂಪಲ್ ಎಕ್ಸಾಂಪಲ್ ಕೊಟ್ಟರೆ ಸಾಕು. ಪೇಪರಲ್ಲಿ ಹಾಕಿ, ಇವತ್ತು ಕರೆಂಟ್ ಇಲ್ಲ, ಹೇಗೆ ಗೊತ್ತಾಯ್ತು ನಿನಗೆ? ಪೇಪರಲ್ಲಿ ಹಾಕಿದ್ದಾರೆ. ಅದು ಆಗಮನ ಏನೋ ಯುಕ್ತಿನ ಅದು?
ಇವತ್ತು ಶನಿವಾರ ಆಗಿರೋದ್ರಿಂದ ಕರೆಂಟ್ ಇರಲಿಕ್ಕಿಲ್ಲ ಅಲ್ಲ, ಕರೆಂಟ್ ಇರಲಿಕ್ಕಿಲ್ಲ ಆಯಿತು, ಮತ್ತೆ ಇರೋದಿಲ್ಲ ಅಲ್ಲ. ಇವತ್ತು ಕರೆಂಟ್ ಇರೋದಿಲ್ಲ, ಬಿಟ್ವೀನ್ 11 and 4 ಇರೋದಿಲ್ಲ. ಏನೇನು ಹೇಗೆ ಗೊತ್ತಿದ್ದು? ಆಗಮ. ಏನು ಆಗಮ? ಪೇಪರಲ್ಲಿ ಬಂದಿರೋದೇ ಆಗಮ. ಪೇಪರಲ್ಲಿ ಯಾತಕ್ಕೆ ಬಂದು ಅನೌನ್ಸ್ಮೆಂಟ್ ಕೊಟ್ಟಿದ್ದಕ್ಕೆ ಬಂತು. ಅರ್ಥ ಆಯ್ತಾ? ಆಗಮ. ಅದು ಯುಕ್ತಿಯಿಂದ ಹೇಗೆ ಹೇಳಕ್ಕೆ ಬರುತ್ತೆ? ಯುಕ್ತಿಯಿಂದ ಏನು ಹೇಳೋದು? ಹಬ್ಬಬ್ಬ ಅದು ಏನು ಹೇಳ್ಬೋದು? ಪಾಸಿಬಿಲಿಟಿ ಹೇಳ್ಬೋದೇ ಹೊರತು ಕನ್ಫರ್ಮ್ ಆಗೋದಿಲ್ಲ. ಗೊತ್ತಾಯ್ತಾ? ಕನ್ಫರ್ಮ್ ಆಗೋದು ಯಾವುದರಿಂದ? ಇಲ್ಲ, ಪ್ರತ್ಯಕ್ಷದಿಂದ ಕನ್ಫರ್ಮ್ ಆಗುತ್ತೆ, ಆಗಮದಿಂದನೇ ಆಗುತ್ತೆ. ಯುಕ್ತಿಯಿಂದ ಯುಕ್ತಿಯಿಂದ ಆಗೋದಿಲ್ಲ ಅಂತಲ್ಲ, ವ್ಯಾಪ್ತಿ ಇರಬೇಕು. ಗೊತ್ತಾಯ್ತಾ? ದೇರ್ ಫೋರ್ ಗೆಸ್ ಮಾಡಿ ಹೇಳಕ್ಕೆ ಬರೋದಿಲ್ಲ. ಇಲ್ಲಿಂದ ಬಾಂಬೆಗೆ ಇಷ್ಟು 1000 ಕಿಲೋಮೀಟ್ರ್ ಇದೆ, ಹೋಗ್ಲಿಕ್ಕೆ ಸುಮಾರು 12 ತಾಸು ಬೇಕು. ಸಾಯಂಕಾಲಕ್ಕೆ ಒಂದು ಬಸ್ ಇರಬೇಕು, ಬೆಳಗ್ಗೆ 6ಕ್ಕೆ ಹೋಗ್ಬೇಕಾ 6ಕ್ಕೆ ಬಸ್ ಇರಬೇಕು. ಇಲ್ಲ, ಇರಬೇಕು, ನಿಜ ಇಲ್ಲ, ಇರಬಹುದು ಅಷ್ಟೇ, ಇರಬೇಕು. ಅಸಲ್ಟ್ ಮಾಡಬೇಕಾದ್ರೆ ಏನಿರಬೇಕು? ಆ ಪ್ರಮಾಣ ಅಂದರೆ ಗೆಸ್ ಮಾಡಿದ್ರೆ ಪ್ರಮಾಣ ಅಲ್ಲ, ಅಸಲ್ಟ್ ಮಾಡಿದ್ರೆ ಪ್ರಮಾಣ. ಗೊತ್ತಾಯ್ತಾ? ದೇವ್ರ ಆಗಮ ಇಲ್ಲದೆ ಹೋದರೆ ಬೇರೆ ವಿಷಯ ಅತೀಂದ್ರಿಯ. ನಾಳೆ ಬರ್ತೇನೆ ಅಂತಂಬುದು ಯಾರ ಕಣ್ಣಿಗೂ ಕಂಡಿಲ್ಲ. ಇವತ್ತು ನಾಳೆ ಬರ್ತೇನೆ, ನಾಳೆ ಅವನಿಗೂ ಗೊತ್ತಿಲ್ಲ, ಯಾರಿಗೂ ಗೊತ್ತಿಲ್ಲ. ಬರ್ತೀನಿ ಅಂತ ಲೆಟ್ರ್ ಬರೆದ, ಲೆಟ್ರ್ ಆಧಾರ ಅಷ್ಟೇ. ನಾಳೆ ಪ್ರತ್ಯಕ್ಷ ನಮಗೀಗ, ನಾಳೆನೇ ಪ್ರತ್ಯಕ್ಷ ಅಲ್ಲ ಫಸ್ಟು. ನಾಳೆ ಭವಿಷ್ಯದ ಕಾಲ, ನಿನ್ನೆದು ಭೂತಕಾಲ, ಈಗಿನ ವರ್ತಮಾನ ಕಾಲ. ಪ್ರತ್ಯಕ್ಷಕ್ಕಿರೋ ಕೆಪಾಸಿಟಿ ಎಷ್ಟು? ವರ್ತಮಾನ ಮಾತ್ರ ನೋಡೋದು. ನಾಳೆಯಲ್ಲಿ ಏನು ಬರುತ್ತೆ ಪ್ರತ್ಯಕ್ಷ ಗೊತ್ತಾಗೋದಿಲ್ಲ. ಅಂದಮೇಲೆ ಪ್ರತ್ಯಕ್ಷ ಆಗಲಿಲ್ಲ ಅದು. ನಾಳೆ ಬರೋದು ನಮಗೆ ಪ್ರತ್ಯಕ್ಷ ಅಲ್ಲ, ಇನ್ನು ಅವನು ಬರೋದು ಇನ್ನೂ ಅಪ್ರತ್ಯಕ್ಷ. ಬಟ್ ಗ್ಯಾರಂಟಿ ನಾಳೆ ಬರ್ತಾನೆ. ಎಲ್ಲಿಂದ ಹೇಳಿದ? ಆಗಮ. ಲೆಟ್ರ್ ಇದೆ ನೋಡಿ ಅಂತ ಹೇಳಿ. ಅರ್ಥ ಆಯ್ತಾ? ಇದು ಪ್ರತ್ಯಕ್ಷ ಇಂಡಿಪೆಂಡೆಂಟ್, ಆಗಮ ಇಂಡಿಪೆಂಡೆಂಟ್. ಅನುಮಾನಕ್ಕೆ ಮಾತ್ರ ಏನು ಬೇಕು? ಡಿಪೆಂಡೆನ್ಸ್ ಇದೆ. ಇಲ್ಲ ಪ್ರತ್ಯಕ್ಷ ಸಪೋರ್ಟ್ ಬೇಕು, ಇಲ್ಲ ಆಗಮ ಸಪೋರ್ಟ್. ಎರಡೂ ಇದ್ದರೆ ನಂಬರ್ 1. ಪ್ರತ್ಯಕ್ಷನೂ ಹಾಗೆ ಹೇಳುತ್ತೆ, ಆಗಮನೂ ಹಾಗೆ ಹೇಳುತ್ತೆ ಅಂದರೆ ಕರೆಕ್ಟ್. ಏನು? ಹಾಂ 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 ಹೌದು ಹೌದು ಹೌದು. ಅಲ್ಲ, ಪ್ರತ್ಯಕ್ಷ ಆ ರೀತಿ ಬೇರೆ. ಅಲ್ಲೇನಂದರೆ ಕಾಲದ ಬಗ್ಗೆ ಏನು ಪ್ರಶ್ನೆ ಬಂತದೆ. ಈಗ ನಾಳೆ ಬೆಳಗ್ಗೆ ಕೊಡ್ತೀನಿ ಅಂತ ಹೇಳಿದ, ಕೊಡಲ್ಲ ಅಂತ ಹೇಳಲಿಲ್ಲ. ಅದು ಆದ್ದರಿಂದ ಕೊಡ್ತೀನಿ ಅಂತ ಒಪ್ಪಿಕೊಂಡು ಸರಿ ಹೋಯಿತು, ಟೈಮ್ ಸರಿ ಹೋಗಲಿಲ್ಲ. ಇವತ್ತು ಬೇಕಾಗಿದೆ, ನಾಳೆ ಕೊಟ್ಟರೆ ಏನು ಉಪಯೋಗ? ಒಂದು ದಿವಸ ಪಲ್ಯ ಹಾಕೋದು, ಒಂದು ದಿವಸ ಚಟ್ನಿ ಹಾಕೋದು, ಒಂದು ದಿವಸ ಸಾರಾಗಿ, ಒಂದು ದಿವಸ ಬಜ್ಜಿಗೆ ಹಾಕೋದು, ಹೇಗೆ ಊಟ ಆಗುತ್ತದೆ? ಅವತ್ತೇ ಆಗಬೇಕು. ಕೆಲವು ವಿಷಯಗಳು ಆಗಲೇ ಬರಬೇಕು, ಆಮೇಲೆ ಬಂದರೆ ಉಪಯೋಗ ಇಲ್ಲ. ಯಾವ ದೃಷ್ಟಿಯಿಂದ ಅದು ಅದ್ರೇನಾಯಿತು? ನಾಳೆ ಕೊಡ್ತೀನಿ ಅಂದ, ಸರಿ ಹೋಯಿತು. ಆದರೆ ಈಗ ಕೊಡಬೇಕಾಗಿತ್ತು ಆತನಿಗೆ. ಇವ್ರನ್ನ ಕೇಳಿದ, ಇವರೇನು ಮಾಡಿದ್ರಾಗ ಇಮಿಡಿಯೇಟ್ ಕೊಟ್ಬಿಟ್ಟು ನೆಸಿಟಿ ನೋಡಿ ಅರ್ಥ ಮಾಡ್ಕೊಂಡು ಕೊಟ್ಟರು. ಆಗಲ್ಲ, ಫಾಸ್ಟ್ ಅಂತಾರಷ್ಟೇ, ಜಟಿತಿ ಅಲ್ಲ. ಇವತ್ತು ಸಿಂಪಲ್ ನೋಡಿ, ಈ ಲೈಟ್ ತಕ್ಷಣ ಬಂದುಬಿಡುತ್ತೆ. ಟ್ಯೂಬ್ಲೈಟ್ಗೆ ಏನು ಬೇಕು? ಸ್ವಲ್ಪ ಟೈಮ್ ಬೇಕು, ಮತ್ತೆ ಗ್ಯಾಪ್ ಬರೋದು. ಅದಕ್ಕೆ ದೊಡ್ಡ ಸ್ವಲ್ಪ ಅದು ಟ್ಯೂಬ್ಲೈಟ್ ನೋಡಿದ್ರೆ ಅಂತಾರೆ, ಈ ಕಡಿಮೆ ಆಯ್ತು ಗೊತ್ತಿಲ್ಲ, ಟ್ಯೂಬ್ಲೈಟ್ ನೋಡಿರಿ ತಕ್ಷಣ ಅರ್ಥ ಆಗಲ್ಲ ಅಂತಾರಲ್ಲ ಹಾಗೆ. ಇದು ಜಟಿತಿ ಹೌದು, ತಕ್ಷಣ ಬಂದ್ರೆ ಅದು ಉತ್ತರ ಸರಿ, ಇನ್ಸ್ಟೆಂಟ್. ಹೌದು. ಏಕಂ ಇದೆಲ್ಲ ನಾವು ಯೋಚನೆ ಮಾಡ್ತಾ ಇದ್ಬಿಟ್ರೆ ಓದಿದ್ದನ್ನು ಅವು ಮೇಲೆ ವಾಕ್ಯ ಮರೆತರೂ ವಿಷಯ ಬರೆಯೋದಿಲ್ಲ. ಗೊತ್ತಾಯ್ತಲ್ಲ? ಇವಾಗ ಸಂಸ್ಕೃತ ವಾಕ್ಯ ಮರ್ತೋಗ್ಬಿಡ್ಬೋದು, ವಿಷಯ ಮಾತ್ರ ಪ್ರತ್ಯೇಕ ವ್ಯತ್ಯಾಸ ಇದೆ. ಏಕಂ ತತ್ರಾನುಭವತೋ ಯೋಗ್ಯಸ್ಯಾನುಪಲಬ್ಧಿತಃ ದ್ವಿತೀಯಮಪಿ ವಿಜ್ಞೇಯಂ ಸುಖಾದ್ದೇ ಚ ಘಟಾದಿಕೆ. ಏಕಂ ಪ್ರತ್ಯಕ್ಷರೂಪಂ ಸ್ಯಾತ್ ದ್ವಿತೀಯಂ ಅನುಮಾತ್ಮಕಂ ಕ್ವಚಿತ್ ಘಟಾದ್ಯಭಾವೋಪಿ ಪ್ರತ್ಯಕ್ಷೇಣ ಅವಗಮ್ಯತೆ ಝಟಿತ್ಯೇವ ಪರಿಜ್ಞಾನಾತ್ ನ ಲಿಂಗೋದ್ಭವತಾ ಮತಾ. ನಾವು ಯಾವ ತಕ್ಷಣ ಜ್ಞಾನ ಬಂದಿದೆ ಅಂತ ಅಲ್ಲಿ ಘಟ ಇಲ್ಲ, ಹೇಗೆ ಗೊತ್ತಾಯ್ತು ನಮಗೀಗ? ಇಲ್ಲಿ ಘಟ ಇಲ್ಲ, ಹೇಗೆ ಗೊತ್ತಾಯಿತು? ಇನ್ಸ್ಟೆಂಟಾಗಿ ಇಲ್ಲ ನೋಡಿ, ತಕ್ಷಣ ಇಲ್ಲ ನೋಡಿ ಅಂತ ಯೋಚನೆಗೆ ಪ್ರಶ್ನೆನೇ ಇಲ್ಲ, ಯೋಚನೆ ಮಾಡಿ ಗೆಸ್ ಮಾಡಿ ಹೇಳಬೇಕಾಗಿಲ್ಲ. ಇಲ್ಲ ಅಂದರೆ ಇಲ್ಲ. ಗೊತ್ತಾಯ್ತಾ? ಇನ್ನೊಂದು ಪ್ರಶ್ನೆ ಕೇಳಿದ, ನಾನು ಈ ಪುಸ್ತಕ ಹೀಗಿದೆ, ಒಂದು ನಿಮಿಷ ಹೊರಗೆ ಹೋಗಿ ಬಂದ, ಪುಸ್ತಕ ಎತ್ತಿಟ್ಟು ಹಾಗೆ ಇದೆಯೋ? ಪುಸ್ತಕ ಇಲ್ಲಿರೋದು ಕರೆಕ್ಟೇ, ನಾನು ಎತ್ತಿ ಹೀಗಿಟ್ಟು ಅಥವಾ ಹಾಗೆ ಇಟ್ಟು ಏನು ಮಾಡ್ತಾನೆ ತಕ್ಷಣ ಅವನು? ಉತ್ತರ ಕೊಡೋದಿಲ್ಲ. ಆನೆಸ್ಟ್ ಉತ್ತರ ಕೊಟ್ಟರೆ ಏನು ಮಾಡಬೇಕು ಅವನು? ಗೊತ್ತಿಲ್ಲ ಅನ್ಬೇಕು. ಏನು ಮಾಡ್ಬೋದು? ಇಲ್ಲ ಹಾಗೆ ಇದೆ ಆದ್ದರಿಂದ ಇಟ್ಟಿರ್ಲಿಕ್ಕಿಲ್ಲ, ಹಾಗೆ ಇಡ್ಲಿಕ್ಕೆ ಬರುತ್ತೆ. ಹನುಮಂತರು ವಾಪಸ್ ಇಟ್ಟರು, ಕಿತ್ತೆ ಗೊತ್ತೇ ಸಂಜೀವನ ಇವತ್ತು ಕಿತ್ತಿದ್ದು ಗೊತ್ತೇ ಆಗಲಿಲ್ಲ, ಅಷ್ಟಚ್ಛೇದ ಆಗ್ತಹ ಎತ್ತಿಟ್ಟು ಗೊತ್ತಾಗದಾಗ ಇಟ್ಟರೆ ಏನು ಮಾಡ್ತೀರಿ? ಪ್ರಾಮಾಣಿಕ ಸಾಕ್ಷಿ ನನಗೆ ಗೊತ್ತಿಲ್ಲ, ಇದು ಸಾಕ್ಷಿ ಇದ್ದಾರೆ. ಸುಳ್ಳು ಹೇಳೋದಿಲ್ಲ ಸಾಕ್ಷಿ, ನಂಗೆ ಗೊತ್ತಿಲ್ಲ. ಗೊತ್ತಾಯ್ತಾ? ಯಾವಾಗ ಹೇಳ್ತಾರೆ ಗೊತ್ತವನು? ಮೆಲ್ಲ ಕದ್ದು ನೋಡಿರ್ತಾನೆ, ಮೆಲ್ಲಗೆ ಅವು ಪ್ರಮಾಣ ಮಾಡ್ತೇವೆ ಜ್ವರ ಇದು ಹಾಗೆ ಅಂತ ಹೇಳ್ತಾರೆ. ಅದು ಡೌಟ್ ಬರುತ್ತೆ, ನೋಡಿರ್ಬೇಕಾಗಿದೆ, ನೀನು ನೋಡಿರ್ಬೇಕು ಅಂತ ಕೇಳ್ತಾರೆ. ಯಾಕೆ ಹಾಗೆ ಹೇಳಕ್ಕೆ ಬರಲ್ಲ ನಿನಗೆ, ಸಾಧ್ಯವೇ ಇಲ್ಲ.
ಈ ಯೋಗಿ ನಾನೇನೋ ಏನೋ ಅಲ್ಲ. ಪ್ರತ್ಯಕ್ಷಂ ದ್ವಿಧಂ ಅಂಥ ಪ್ರಸಂಗ ಬಂದಾಗ ತಕ್ಷಣ ಕಾರಣ ಕೊಡ್ತೀವಿ. ಹೇಳಕ್ಕೆ ಬರೋದಿಲ್ಲ, ಹೇಳಿದ್ದೆ ಅಂದರೆ ಬೇರೆ ರೀತಿ ಹೇಳಿದೆ, ಏನೋ ಒಂದು ವ್ಯವಸ್ಥೆ ಮಾಡ್ಕೊಂಡಿದ್ದೀನಿ. ಪ್ರತ್ಯಕ್ಷಂ ತ್ರಿವಿಧಂ ಜ್ಞೇಯಂ ಐಶ್ವರ್ಯಂ ಯೋಗಿಕಂ ತಥಾ. ಕೆಲಸಕ್ಕೆ ಹೇಳ್ತಾರೆ, ಹಳ್ಳಿಯವ್ರಿಗೆ ಗೊತ್ತಿರೋದಿಲ್ಲ. ನಿನ್ನೆ ಸರಿಯಾಗಿ 11 ಗಂಟೆ ಬಂದೆ, 11:05 ಓಪನ್ ಮಾಡಿದೆ, ಅಷ್ಟು ದುಡ್ಡು ಇದ್ದು ತೊಗೊಂಡಿದ್ದೀನಿ ನೀನು. ಇವ್ನಿಗೆ ಆಶ್ಚರ್ಯ, ಎಲ್ಲ ಕರೆಕ್ಟಾಗಿ ಹೇಳ್ತಾ ಇರೋದು. ಕ್ಯಾಬ್ರವ್ರು ಹೇಳ್ತಾ ಇದ್ದವರು ನೋಡಿಬಿಟ್ಟಿದ್ದಾರೆ. ಅದು ಏಡ್ ತೊಗೊಂಡವನು ಕಂಡಿಲ್ಲ, ಆ ಏಡಿಂದ ಗೊತ್ತಾಯ್ತು. ಅವನಿಗೆ ಗೊತ್ತೇ, ಹಳ್ಳಿಯವನಿಗೆ ಗೊತ್ತಿಲ್ಲ. ಅದು ಇವ್ನು ಅಪ್ರೋಚ್ಗೆ ತಿಳ್ಕೊಬಿಟ್ಟು ಅಷ್ಟೇ. ಭಾರಿ ಅದ್ಭುತ ಅಂತ ಹೇಳಿ. ಈ ಮೋಸ ಹಾಗೆ ಮಾಡೋದು ಜನಗಳು, ಸಾಧು ಸಂತರು ಮೋಸ ಮಾಡ್ತಾರಲ್ಲ ಹಾಗೆ ಮೋಸ ಮಾಡೋದು. ಈ ದಡ್ಡತನ ಇರೋವರೆಗೂ ಮೋಸ ಮಾಡೋರು ಇದ್ದೇ ಇರ್ತಾರೆ. ಜ್ಞಾನ ಬಂದ ತಕ್ಷಣ ಏನಾಗುತ್ತೆ, ಮೋಸ ಮಾಡೋಕ್ಕೆ ಸಾಧ್ಯ ಆಗೋದಿಲ್ಲ. ಏನೋ ಯಾವುದು ಅದಾಯ್ತಲ್ಲ, ಅರ್ಥಾಪತ್ಯ ಅರ್ಥ ಹೇಳಿದರು, ಅನುಮಾನ ಅಂತ ಸೇರಿಸಿದ್ರು. ನನಗೆ ಮುಂದೆ ಹೇಳ್ತಾರೆ, ಫುಲ್ ಕ್ಲಿಯರ್ ಹೇಳ್ತಾರೆ. ಇನ್ನೂ ಇದು ಬೇಕಾದಷ್ಟು. ಈಗ ಪ್ರತ್ಯಕ್ಷಂ ತ್ರಿವಿಧಂ ಜ್ಞೇಯಂ, ಪ್ರತ್ಯಕ್ಷ 3 ವಿಧ ಅಂತ ಹೇಳಿದ್ರು. ಅಲ್ಲೇನಂತ ಹೇಳಿದರು, ಪ್ರಮಾಣ ಪದ್ಧತಿಯಲ್ಲಿ 7 ವಿಧ. ಇನ್ನೊಂದು ರೀತಿ ಏನು ಹೇಳಿದರು, ಅನೇಕ ರೀತಿ ವಿಭಾಗ ಮಾಡ್ಬೋದು, ಅನೇಕ ರೀತಿ ಯೋಗಿ ಪ್ರತ್ಯಕ್ಷ ಅಯೋಗಿ ಇನ್ನೊಂದು ರೀತಿ ಅದು. ಅಲ್ಲಿ ಒಂದು ಕ್ರಮ, ಇನ್ನೊಂದು ಕ್ರಮ ಇದೆ. ಏನಂತ ಹೇಳ್ತಾರೆ, 3 ವಿಧ. ಹೇಗೆ? ತ್ರಿವಿಧಂ ಐಶ್ವರಂ ಯೋಗಿಕಂ ತಥಾ. ಈಶ್ವರ ಜ್ಞಾನ ಯೋಗಿ ಜ್ಞಾನ ಅಂತ 2 ವಿಧ. ಅಯೋಗಿ ಕಂಚೇತಿ ಅದು 3ನೇ ವಿಧ. ತಥಾ ಸರ್ವಂ ಅಷ್ಟಾತ್ಮಕಂ ಮತಂ. ಈ 3 ಕೂಡ ಪ್ರತ್ಯಕ್ಷದಿಂದಲೇ ಗೊತ್ತಾಗೋದು. ಯೋಗಿ ಅನುಮಾನದಿಂದ ಮಾಡಿದರೆ ಯೋಗಿ ಅಲ್ಲ, ಪ್ರತ್ಯಕ್ಷ ಕಂಡ್ರೆ ಯೋಗಿ ಅವನು. ಅನುಮಾನ ಮಾಡಿದರೆ ಯುಕ್ತಿ ಬುದ್ಧಿವಂತ ಅಂತ ಆಯ್ತಾ ಹೊರತು ಏನಾಗಲಿಲ್ಲ, ಅದು ಯೋಗಿ ಆಗಲಿಲ್ಲ. ಹಾಂ, ಅವ್ರ ಜ್ಞಾನ, ಅವ್ರ ನಾಲೆಡ್ಜ್ ಆಫ್ ಇದು ಅಂತ. ಇವ್ರ PhD ನಾಲೆಡ್ಜ್ ಬೇರೆ, ಡಿಗ್ರಿ ನಾಲೆಡ್ಜ್ ಬೇರೆ, ಗೊತ್ತಾಯ್ತಾ? ಆ ಥರ ಯೋಗಿಗಳಿಗೆ ಏನು ಸುಮ್ಮನೆ ಕೂತ್ಕೊಂಡು ನಾಳೆ ಇಷ್ಟೊತ್ತಿಗೆ ಬರ್ತಾರೆ, ಲೆಟ್ರ್ ತೋರಿಸಿ ಹೇಳ್ದೆ. ಯೋಗಿ ಅಲ್ಲ, ಲೆಟ್ರ್ ತೋರಿಸ್ತಾರೆ, ನಾನು ಇಷ್ಟೊತ್ತಿಗೆ ಬರ್ತಾರೆ ಅಂತ ಹೇಳ್ದ. ಅದು ಯೋಗಿ ಜ್ಞಾನ ಅಲ್ಲ, ಆಗಮದ ಜ್ಞಾನ. ಗೊತ್ತಾಯ್ತು? ಇನ್ನೊಂದು ಹಾಗಲ್ಲ, ಇವನು ಕೇಳೇ ಇಲ್ಲ, ಏನು ಸೋರ್ಸೇ ಇಲ್ಲ. ಇವನು ಯೋಗಿ ಇಷ್ಟ ಆಗಮ ಹೇಳಿದರೂ ಕೂಡ ಅವನೊಂದು ಮಾತು ಹೇಳ್ತಾನೆ, ಅವನು ಹೀಗೆ ಬರೆದಿದ್ದಾನೆ ಅಷ್ಟೇ. ಅಕಸ್ಮಾತ್ ಬರಲಿಲ್ಲ ಏನಂತಾನೆ, ಯಾಕೋ ನನಗೆ ಗೊತ್ತಿಲ್ಲ, ಬಟ್ ಲೆಟ್ರ್ ಇಲ್ಲಿದೆ ಅಷ್ಟೇ, ಅದಕ್ಕೆ ಹೇಳಿದ್ದೆ. ಯೋಗಿ ಜ್ಞಾನ ಆಗಲ್ಲ, ನಾಳೆ 10 ಗಂಟೆಗೆ ಬರ್ತಾನೆ, ಬಂದೇ ಬರ್ತಾನೆ, ಯಾವ ಲೆಟ್ರೂ ಇಲ್ಲ. ಇವನು ಹೇಗೆ ಕಂಡಿದೆ ಅವನಿಗೆ, ನಾಳೆ ಯೋಗಿಯಾಗಿ ನೋಡ್ತಾನೆ. ಬರಲೇಬೇಕಷ್ಟೊತ್ತಿ ಬಂದು ಆಚಾರ ಹೇಳಿದರು, ಇಷ್ಟೊತ್ತಿಗೆ ಬರ್ತಾನೆ ನೋಡ್ರಿ, ಅವನಿಗೆ ಹೇಳ್ತಾನೆ, ಇಷ್ಟೊತ್ತಿಗೆ ಈ ದಿಕ್ಕಿ ಹೀಗೆ ಬರ್ತಾನೆ, ಹೀಗಿರ್ತಾನೆ ನೋಡೋದಕ್ಕೆ. ಅದೇ ರೀತಿ ನೋಡೋದು. ತಾ ಹೋಗಿದ್ದು ಬೇರೆ ದಿಕ್ಕಿ, ಆ ಕಡೆ ಕಳಿಸ್ಕೊಟ್ಟಿದ್ದಲ್ಲ. ಹೀಗೆ ಹೇಳಿದರೆ ಬೇರೆ, ನಾನೊಬ್ಬನು ಕಳಿಸ್ಕೊಡ್ತೀನಿ, ಅವನು ಕೇಳಿ ಅವ್ನು ಮಾಡಿ, ಅದು ಬೇರೆ. ಯೋಗಿ ಜ್ಞಾನ ಅಲ್ಲ, ಅದು ಯೋಗಿ ಜ್ಞಾನ ಅಲ್ಲ. ಯಾಕಂದರೆ ಅವರೇ ಯೋಗಿ ಅಂತ ಅವರೇ ಒಪ್ಕೊಳ್ಳೋದಿಲ್ಲ. ಫಸ್ಟ್ ಅಷ್ಟು ಯೋಗಿ ಆಗಿದ್ದರೆ ಅವ್ರು ಕಳಿಸ್ಕೊಡ್ತಾರೆ, ತಾನೇ ಅವ್ರು ಮಾಡ್ತಿದ್ದೆ. ಅದು ಯಾತಕ್ಕೆ ಇವೆಲ್ಲ ಎಕ್ಸಾಂಪಲ್ ಕೊಡೋದ್ರೆ ಜ್ಞಾನ ಕನ್ಫ್ಯೂಸ್ ಮಾಡ್ಕೋಬಾರ್ದು, ಗೊತ್ತಾಯ್ತಾ? ಇಷ್ಟೆಲ್ಲ ಕ್ಲಾರಿಟಿ ಬಂದಾಗ ಮೋಸ ಹೋಗೋ ಚಾನ್ಸ್ ಇರೋದಿಲ್ಲ. ಜನಕ್ಕೆ ಕ್ಲಾರಿಟಿ ಇಲ್ಲ, ಅವಾಗೇನು ಮಾಡ್ತಾರೆ ಅವರು, ತಮಗೆ ಗೊತ್ತಿಲ್ಲ ಭಾರಿ ಗ್ರೇಟ್ ಅಂತ ತಿಳ್ಕೊಂಡ್ಬಿಡ್ತಾರೆ. ಕೆಲವರೆಲ್ಲ ಮೊದಲು ವಿಷಯ ಕಲೆಕ್ಟ್ ಮಾಡ್ತಾರೆ ಬರೋದು, ಗೊತ್ತಾಯ್ತಾ? ಅವ್ರು ಕಲೆಕ್ಟ್ ಮಾಡಿಬಿಡ್ತಾರೆ. ಬಂದ ತಕ್ಷಣ ನಿಮ್ಮ ಹೆಸರಿದು, ಅವ್ರಿಗೆ ಶಾಕ್ ಆಗಿಬಿಡುತ್ತೆ, ಏನು ಆಶ್ಚರ್ಯ ಅಂತ ಹೇಳ್ಬಿಟ್ಟು. ನಿಮಗೆ ಎಷ್ಟು ಜನ ಮಕ್ಕಳಿದ್ದಾರೆ, ಇಲ್ಲಿ ಕೆಲಸ ಮಾಡ್ತೀರಿ, ಈ ಟ್ರಾನ್ಸ್ಫರಾಗಿ ಇಷ್ಟು ದಿವಸ ಆಯಿತು, ಏನು ಆಶ್ಚರ್ಯನೇ ಆಶ್ಚರ್ಯಗಳು, ಏನು ಬೇಕಾದ್ರೂ ಮಾಡೋಕ್ಕೆ ತಯಾರಾಗಿಬಿಡ್ತಾರೆ. ಮುಂದಿನ ಯಾವುದೋ ಸುಳ್ಳು ಹೇಳ್ತಾರೆ, ಇವ್ರು ಇಷ್ಟೆಲ್ಲ ರೇಟ್ ಇರೋದ್ರಿಂದ ಅದು ಕರೆಕ್ಟ್ ಅಂದ್ಕೊಂಡ್ಬಿಡ್ತಾರೆ. ಇದೇ ತಂತ್ರ. ಅದು ಇವ್ರು ಮೋಸ ಹೋಗ್ತಾರೆ, ತುಂಬ ಜನ ಹಾಗೆ ಮಾಡೋದು. ಹಾಂ, ಅದೇ ಹೇಳಿದ್ದು ಅಷ್ಟೇ, ಅದು ಸೇರ್ಕೊಂಡ್ಬಿಟ್ಟಿದೆ. ಅಣಿಮ ಮಹಿಮ ಲಹಿಮ ಗರಿಮ ಪ್ರಾಕಾಮ ಪ್ರಸಿತ್ವ ಈಶಿತ್ವ ವಶಿತ್ವ ಎಲ್ಲ ಸೇರ್ಕೊಂಡ್ಬಿಟ್ಟಿದೆ. 8ರಲ್ಲಿ ಎಲ್ಲ ಇನ್ಕ್ಲೂಡ್ ಮಾಡ್ಬೋದು. 8ರಲ್ಲಿ ಭಾಗವತಲ್ಲಿ ಬರುತ್ತೆ 18 ಸಿದ್ಧಿ ಅಂತ ಹೇಳ್ತಾರೆ. ಆಚಾರ ಎಲ್ಲ ಸಮನ್ವಯ ಮಾಡೋದು. 18 ಅಂದರೆ ಸರಿ, 8 ಅಂದರೆ ಸರಿ, ಇಲ್ಲಿ ವಿಭಾಗ ಮಾಡಿಬಿಟ್ರೆ ಸರಿ ಹೋಗುತ್ತೆ ಅಷ್ಟೇ. ಸೊ ಪ್ರಮಾಣ ಪದ್ಧತಿ ಪ್ರಮಾಣ ಓದಿದ ಮೇಲೆ ನಾವು ಸರಿ ಇರ್ತೀವೋ ಬಿಡ್ತೀವೋ, ತಪ್ಪು ಮಾಡೋ ಚಾನ್ಸಸ್ ಭಾಳ ಕಡಿಮೆ, ಗೊತ್ತಾಯ್ತಾ? ವ್ಯವಸ್ಥಿತವಾದ ಯೋಚನೆ ಬರುತ್ತೆ, ಥಿಂಕಿಂಗ್ ಒಳ್ಳೆ ಶಾರ್ಪ್ ಇರ್ತದೆ, ಕರೆಕ್ಟ್ ಇರುತ್ತೆ. ಅದು ಎಷ್ಟೋ ತಪ್ಪುಗಳು ಅವಾಯ್ಡ್ ಆಗುತ್ತೆ ನಮಗೆ. ಕಣ್ಣು ಸರಿಯಾಗಿ ಕಾಣ್ತಿದ್ದರೆ ಹೇಗೆ ನಾವು ಎಡೋದಿಗಿಡೋದಾಗೋದಿಲ್ವ ಹಾಗೆ. ಅಕ್ಷಾಣಿ ಚ ಸ್ವರೂಪಾಣಿ ಅಯೋಗ್ಯಂತೆ ತಥಾ ಸರ್ವಂ ಅಕ್ಷಾತ್ಮಕಂ ಮತ. ಇಷ್ಟು ಯೋಗಿಗಳ ಜ್ಞಾನ ಎಲ್ಲ ಪ್ರತ್ಯಕ್ಷನೇ, ಯೋಗಿ ಪ್ರತ್ಯಕ್ಷ ಅಂತ ಅದಕ್ಕೆ ಕರೆದಿದ್ದು. ಅಕ್ಷಾಣಿ ಚ ಸ್ವರೂಪಾಣಿ ನಿತ್ಯ ಜ್ಞಾನಾತ್ಮಕಾನಿ ಚ. ಅಕ್ಷಾಣಿ ಅಂದರೆ ಇಂದ್ರಿಯಗಳು ಅಂತ ಅರ್ಥ. ಇಂದ್ರಿಯಗಳು ಸ್ವರೂಪವೇ, ಸ್ವರೂಪೇಂದ್ರಿಯಗಳೇ. ನಿತ್ಯ ಜ್ಞಾನಾತ್ಮಕಾನಿ ಚ, ಜ್ಞಾನಾತ್ಮಕ ಅವು, ಜ್ಞಾನಾತ್ಮಕ. ಇದು ನೋಡಿ, ಉದಾಹರಣೆಗೆ ಈ ಕಣ್ಣು ಚುಚ್ಕೋತಾನೆ, ಅಯ್ಯೋ ನೋವಾಗುತ್ತೆ. ಸ್ಪೆಕ್ಸ್ ಚುಚ್ಚ ನೋವಾಗಲ್ಲ, ಯಾಕೆ?
ಇದರಲ್ಲಿ ಒಂದು ಇದಿದೆ, ಕನೆಕ್ಷನ್ ಇದೆ, ನರಗಳು ಕನೆಕ್ಷನ್ ಇಲ್ಲ ಇದೆ, ಗೊತ್ತಾಯ್ತಾ? ಮುಕ್ತಿಯಲ್ಲಿ ಹಾಗಲ್ಲ, ಎಲ್ಲವೂ ಸ್ವರೂಪನೇ. ಸ್ವರೂಪ ಅಂದ್ರೇನು? ಒನ್ ವಿತ್ ಹಿಮ್. ದೇವರಿಗೆ ಹಾಗೋ ಇವನಿಗೂ ಹಾಗೆ. ಅದು ದೇವ್ರ ವ್ಯಾಪ್ತಿಯ ಬೆಲೆ ಬೇರೆ. ಬಟ್ ಇರಷ್ಟು ಇವನಿಗೆ ಏನಾಗಿದೆ, ಕಾಡಿಗಿಚ್ಚಿನ ಬೆಂಕಿ ಇದೆ, ಅದಕ್ಕೂ ಸುಡುವಿಕೆ ಬಂದು ನ್ಯಾಚುರಲ್. ಸಕ್ಕ ಕಿಡಿ ಇದೆ, ಅದಕ್ಕೂ ಕೂಡ ಸುಡೋದಕ್ಕೆ ನ್ಯಾಚುರಲ್. ಬಟ್ ಇದ್ರ ಸುಡೋದಕ್ಕೆ ಬೇರೆ, ಅದು ಕೆಪಾಸಿಟಿ ಬೇರೆ. ಬಟ್ ಮುಕ್ತರ ಎಲ್ಲ ಇಂದ್ರಿಯಗಳು, ಮುಕ್ತರಿಗೂ ಕೂಡ ಏನಿದೆ ಹೆಚ್ಚು ಕಡಿಮೆ ಜ್ಞಾನಾನಂದಮಯವಾದ ದೇಹ ಇದೆ, ಜ್ಞಾನಾನಂದಮಯದ ಇಂದ್ರಿಯಗಳಿದೆ. ಅದಕ್ಕೆ ಸಾಮ್ಯ ಹೇಳೋಕೆ ಹೊಟ್ಬಿಟ್ಟು, ಅದು ಸಾಮ್ಯ ಬರೋದಿಲ್ಲ ಅದಕ್ಕೆಲ್ಲ. ಅದೆಲ್ಲ ಸಿಮಿಲ್ಯಾರಿಟಿ ಬರುತ್ತೆ. ಸಾಮ್ಯ ಬೇರೆ, ಸಿಮಿಲ್ಯಾರಿಟಿ ಬೇರೆ. ಸಿಂಪಲ್ ಸಾದೃಶ್ಯ ಅಷ್ಟೇ. ದೀಪಕ್ಕೂ ಸೂರ್ಯನಿಗೂ ಒಂದು ಸಾದೃಶ್ಯ ಇದೆ, ದೀಪನಿಗೂ ಸೂರ್ಯನಿಗೂ ಒಂದು ಸಾದೃಶ್ಯ ಇದೆ. ಎಂಥ ಸಾದೃಶ್ಯ? ಬೆಳಕು ಕೊಡುವಿಕೆ ಅಷ್ಟೇ. ಇದು ಕೊಡುವಿಕೆಯೇ ಬೇರೆ, ಅದ್ರ ಕೊಡುವಿಕೆಯೇ ಬೇರೆ. ನಾವು ಸೂರ್ಯನ ಹೀಗೆ ದೊಡ್ಡ ಮಾಡೋಕ್ಕೆ ಬರೋಲ್ಲ. ಇದನ್ನು ಬೇರೆ ಲೈಟ್ ಹಾಕಿ ಚೇಂಜ್ ಮಾಡಿಬಿಡ್ಬೋದು. ಅದೆಲ್ಲ ನಮ್ಮ ಕೈಯಿಲ್ಲ. ದೇವ್ರ ಮಾದಿ ಬಿಡೋದವ್ರು ಮಾಡೋಕ್ಕೆ ಬರೋಲ್ಲ. ಅದು ತುಂಬ ಜನ ಇರ್ತಾರೆ, ತಮ್ಮ ಪುರಾಣದ ಕಥೆ ತಕ್ಷಣ ಅರ್ಥ ಆಗಲ್ಲ. ಸೂರ್ಯನ ತಾಪ ಭಾರಿ ಜಾಸ್ತಿ ಇತ್ತು, ಕಡಿಮೆ ಮಾಡೋಕ್ಕೋಸ್ಕರ ಏನು ಮಾಡಿದರು? 12 ಭಾಗ ಮಾಡಿದರು. ಸೂರ್ಯನ 1/12 ಕಡಿಮೆ ಯಾರು ಬೇಕಾಗ್ತಾಯ್ತಲ್ಲ, 11/12 ಹೋಯ್ತು, ಒಂದು ಮಾತ್ರ ಉಳ್ಕೊಳ್ತು, ಸರಿ ಹೋಯ್ತು ಅಂತ ಹೇಳ್ತಾರೆ. ಈ ಜನ ಎಲ್ಲ ಬಾಯಿ ಹುಚ್ಚ ಮಾಡಿ ನಕ್ಕು ಬಿಡ್ತಾರೆ. ಏನು ಇವತ್ತು ಸ್ವಲ್ಪ ಬುದ್ಧಿ ಇದೆ ಅಂತ. ಸೂರ್ಯ ಎಲ್ಲಿ ತುಂಡಾಗಿದೆ ನೋಡಿ, ಅದು ಸುಳಿಸಿ ತೋರಿಸ್ತಾರೆ. ಹಾಗಿದ್ದರೆ ಫ್ಯಾನು ತುಂಡು ಮಾಡಿ ಮಾಡಬೇಕಾಗಿಲ್ಲ, ಇದು ಕಂಟ್ರೋಲ್ ಮಾಡೋಕ್ಕೆ ಬರೋಲ್ಲ ಇಲ್ಲಿ, ಗೊತ್ತಾಯ್ತು? ಫ್ಯಾನ್ ದೊಡ್ಡದು ಚಿಕ್ಕದು ಮಾಡೋಕ್ಕೆ ಬರುತ್ತಾ ಇಲ್ವೋ? ಸಿಂಪಲ್ಲಾಗಿ ಬರುತ್ತೆ. ಲೈಟ್ ಚೇಂಜ್ ಮಾಡೋಕ್ಕೆ ಬರುತ್ತಾ ಇಲ್ಲೋ? ಬರುತ್ತೆ. ಆ ರೀತಿ ಮಾಡಿದರು ಅಂತ ಅರ್ಥ. 12 ಪೇಸಸ್ ಮಾಡಿದರೆ 1/12 ಬರಹ ಮಾಡಿದ್ವಿ. ಬೇಕಾದ್ರೆ ಹೆಚ್ಚು ಕಡಿಮೆ ಮಾಡೋಕ್ಕೆ ಬರುತ್ತೆ. ಅದನ್ನು ಪ್ರಳಯ ಕಾಲದಲ್ಲಿ ಫುಲ್ ಫ್ಲಡ್ಸ್ ಹಾಕಿಬಿಡ್ತಾರೆ, ಬೇಸಿಗೆಯಲ್ಲಿ ಫ್ಯಾನ್ ಫುಲ್ ಹಾಕಿರ್ತಾರೆ, ಚಳಿಗಾಲದಲ್ಲಿ ಅಷ್ಟು ಬರೋ ಸುಮ್ಮನೆ ಅದು ಸ್ವಲ್ಪ ಹಾಕಿರೋ ಸಾಕು. ನಮ್ಮಲ್ಲೇ ಕಂಟ್ರೋಲ್ ಮಾಡೋಕ್ಕೆ ಬರುತ್ತೆ. ಈಗ ಕೆಲವು ಇರುತ್ತೆ ಫ್ಯಾನ್ ಕಂಟ್ರೋಲ್ ಇರೋದಿಲ್ಲ, ಸೀದಾ ಹೋಗಿಬಿಡುತ್ತೆ, ಹೋದಿರೋದು ಫುಲ್ಲು ಇಲ್ಲ ಫುಲ್ ಸ್ಟಾಪ್. ಆ ಥರವೇ ನಮಗೆ ಇದರಲ್ಲಿ ನಾವೇನು ಮಾಡೋಕ್ಕೆ ಬರೋದು, ಕಂಟ್ರೋಲ್ ಇಲ್ಲ ಅಂತ ಅರ್ಥ. ಇದ್ರ ವರ್ಕ್ ಮಾಡ್ತಾಯಿದೆ. ಇವೆಲ್ಲ ಯೋಚನೆ ಮಾಡಿದರೆ ಇವರು ಇದನ್ನೆಲ್ಲ ಸೈಂಟಿಫಿಕ್ ಯೋಚನೆ ಅರ್ಥ ಆಗುತ್ತೆ. ಇವ್ರಿಗೆ ಅರ್ಥ ಮಾಡ್ಕೊಳ್ಳೋ ಯೋಚನೆ ಇಲ್ಲ, ಬೈಯೋ ಯೋಚನೆ ಇದೆ. 12 ಹೇಗೆ ಮಾಡ್ತಾರೆ? ಶುರು ಮಾಡಿ ಕಟ್ ಮಾಡೋಕ್ಕಾಗುತ್ತಾ? ಹುಚ್ಚ ಅಂತ ಕರೀತಾರೆ. ಫ್ಯಾನ್ ಅಲ್ಲಿದೆ, ಅಲ್ಲಿಗೆ ಮುಟ್ಟು ಕೂಡ ಮುಟ್ಟಲ್ಲ ಅವನ್ನ, ಇಲ್ಲೇ ಟಕ ಆಪ್ರೇಟ್ ಮಾಡ್ತಾಯಿರ್ತಾರೆ. ನಮಗಿಷ್ಟು ಶಕ್ತಿ ಇದ್ದರೆ ಪುಟ್ಟಕ್ಕೆ ಇನ್ನೊಬ್ರು ನೋಡಿ ಫ್ಯಾನ್ ಅಪ್ಲೈ ಮಾಡೋ ಶಕ್ತಿ ಬರೋಲ್ಲ ನಮಗೆ. ನಮ್ಮ ಮನೇಲಿ ಮಾಡ್ಬೋದು ಅಷ್ಟೇ. ಆಫೀಸ್ ಫ್ಯಾನ್ ಎಲ್ಲ ಮಾಡೋಕ್ಕೆ ಬರೋಲ್ಲ. ದೇವ್ರು ಎಲ್ಲಿ ಬೇಕಾದ್ರೂ ಮಾಡ್ತಾರೆ. ಹೇಳಿ. ಹೌದು. ಏನು ಯಾಕೆ ಒಂದು ಸೈಕಲ್ ಹೋಗಲ್ಲ ನೋಡಿಲ್ಲ ನೀವೀಗ? ಆ ಥರ ಅರ್ಥ ಇರೋದೇ ಹಾಕೋದು. ಒಬ್ಬರು ಹೋಗೋದಿಲ್ಲ, ಅದೊಂದು ಒಂದು ಚಕ್ರಲ್ಲಿ ಹೋಗೋದು ಇದೇ ಇದೆ. ರೋಡ್ಗೆ ಹಳೆ ಹಾಕ್ಕೊಂಡು ಬೆದ್ರೆ ಕಷ್ಟ ಅಂತ ಮಾಡಲ್ಲ ಅಷ್ಟೇ ಹೊರತು. ಸರ್ಕಸ್ನಲ್ಲಿ ಹಾಗೆ ಓಡಿದ್ರೆ ಸರಿ. ಒಂಟಿ ಸ್ಥಳ ಸಬ್ಬೂರು ಒಂಟಿಗಾಲಿ ಬಂಡಿ ಆಗಿರುತ್ತೆ, ಒಂಟೆತ್ತಿನ ಬಂಡಿ ಆಗಿರುತ್ತೆ. ಒಂಟೆತ್ತಿನ ಬಂಡಿ ಇಲ್ವಾ? ನೋಡಿದ್ದೀರಲ್ಲ ಒಂಟೆತ್ತಿನ ಒಂಟೆ ಒಂದೇ ಎತ್ತು. ಚಟಕಕ್ಕೆ ಒಂದೇ ಕುದುರೆ, 2 ಕುದುರೆ ಕಟ್ಟೋದಿಲ್ಲ ಅದಕ್ಕೆ, ಒಂದೇ ಕುದುರೆ ಆ ಥರ. ಬಟ್ 4 ಕುದುರೆ ರಥ ಆಗುತ್ತೆ. ರಥಗಳಲ್ಲೂ ಅನೇಕ ರೇಟ್. ಯುದ್ಧದ ರಥ ಬೇರೆ, ಮೆರವಣಿಗೆ ರಥಗಳು ಬೇರೆ. ಯುದ್ಧ ರಥದಲ್ಲಿ ಫುಲ್ ಇದಕ್ಕೆ ಸರಿ ಇರಬೇಕಾದಾಗ ಯುದ್ಧ ಮಾಡೋಕ್ಕೆ ಅನುಕೂಲ ಇರಬೇಕು. ಇದರಲ್ಲಿ ಹಾಗಲ್ಲ, ಯುದ್ಧಕ್ಕಿದ್ದ ಪ್ರಶ್ನೆ ಇರೋದಿಲ್ಲ. ಕಾರ್ ಬೇರೆ, ಸ್ಕೂಟ್ರ್ ಬೇರೆ, ಲಾರಿಗಳು ಬೇರೆ, ಟ್ರ್ಯಾಕ್ಟರ್ ಬೇರೆ, ಎಷ್ಟು ವೆರೈಟಿ ಇದೆಯಲ್ಲ ಹಾಗೆ. ಸ್ವರೂಪಾಣಿ ಚ ದಿವ್ಯಾನಿ ವಿಷ್ಣೋ ಶ್ರಿಯ ತಥೈವೋಕ್ತಾನಿ ಅನ್ಯೇಷಾಂ ದ್ವಿವಿಧಾನಿತು. ದೇವರಿಗೆ 2 ವಿಧ. ಲಕ್ಷ್ಮೀನಾರಾಯಣರಿಬ್ಬರಿಗೂ ಏನಿಲ್ಲ? ಬಾಹ್ಯ ಪ್ರತ್ಯಕ್ಷ ಸ್ವರೂಪ 2 ಭಾಗ ಇಲ್ಲ ಅವರಿಗೆ. ಯಾಕೆ? ಎಲ್ಲ ಜ್ಞಾನಾನಂದಮಯ ಆದ್ದರಿಂದ ಅವ್ರಿಗೆ ಒಂದೇ. ನಮಗೆ 2 ಅವ್ರಿಗೆ ಒಂದೇ ಅಂತ ಹೇಳಿದ್ರೆ ತಪ್ಪು. ಸ್ಪೆಕ್ಸಾಗಳು 4 ಕಣ್ಣು 2 ಕಣ್ಣು ಅಂತ ಹೇಳಿದರೆ ಅದು ಗುಣನೋ ದೋಷನೋ? ನೀವು ಬರೀ ಡೈರೆಕ್ಟ್ರು, ನಾನು ಡೆಪ್ಯೂಟಿ ಡೈರೆಕ್ಟ್ರು ಅಂತೇಳಿ ಏನಾಗುತ್ತೆ ನನಗೆ. ಅಸಿಸ್ಟೆಂಟ್ ಡೆಪ್ಯೂಟಿ ಡೈರೆಕ್ಟ್ರು ಇಲ್ಲ. ಮತ್ತೆ ಯಾಕೆ ನೋಡೋದು ದೊಡ್ಡದು ಕಾಣಿಸುತ್ತೆ, ಆ್ಯಕ್ಚುಲಿ ಏನಾಗುತ್ತದ ಚಿಕ್ಕದು ಮಾಡೋದು. ದೇವರು ಅಲ್ಟಿಮೇಟ್ ಅದು, ಏನೂ ಸೇರಿಸ್ಬೇಕಾಗಿಲ್ಲ. ದೇವಂ ನಾರಾಯಣಂ ಅನ್ನೋದು ಅಷ್ಟೇ. ಉಳಿದವರೆಲ್ಲ ರುದ್ರದೇವರು, ವಾಯುದೇವರು ಇಂದ ಸೇರಿಸ್ಬೇಕು. ಅದಕ್ಕೆ ಬರೀ ದೇವರು ಅಂದರೆ ಯಾರು? ನಾರಾಯಣ ಅಷ್ಟೇ. ಇದೆಲ್ಲ ಯೋಚನೆ ಮಾಡಿದಾಗ ದೇವರ ಶಬ್ದಕ್ಕಿರೋ ಅರ್ಥನೇ ಅದು. ಯಾರಿಗೆ ವಿಜ್ಞಾನ ಯಾವ ಬರುತ್ತೆ? ಇಲ್ಲದೆ ಹೋದ ಅದು ಸ್ವರೂಪನೇ ಅಷ್ಟಿದ್ದ ವೃತ್ತಿ ಆಗಬೇಕು. ಅದಕ್ಕೆ ಇವತ್ತು ನಮಗೆ ಮೈಕ್ರೋಸ್ಕೋಪ್ ಯಾತಕ್ಕೆ ಬೇಕು? ಈ ಕಣ್ಣಿಗೆ ಕಾಣೋದಿಲ್ಲ, ಅಷ್ಟು ಸೂಕ್ಷ್ಮ ಇದ್ರೆ ಮತ್ತೆ ಹಾಕಬೇಕು? ಬೇಕಾಗಿಲ್ಲ. ನಮಗೆ ವೀಕ್ನೆಸ್ ಕಂಡಾಗ ಕಾಣುತ್ತೆ, ವೀಕ್ನೆಸ್ ಅಲ್ಲ. ಗೊತ್ತಾಯ್ತಾ? ಗುಣ ಕೆಲವು ಸತ್ಯ ಇರೋದು ಗುಣ, ಇಲ್ಲದೆ ಇರೋದು ಗುಣ ಕೆಲವು ಸಲ. ಗೊತ್ತಾಯ್ತಾ? ಇರದೇ ಇರೋ ಗುಣ ಇಲ್ಲ. ಕೆಲವು ಮೋಸ ಮಾಡಲಿಕ್ಕೆ ಬೇರೆ ಹೇಳಿದರೆ ತಪ್ಪಾಗತ್ತೆ. ಸ್ವರೂಪಾಣಿ ಚ ಭಿನ್ನಾನಿ ಭಿನ್ನಾನಿ ತ್ರಿವಿಧಾನಿ ಚ. ಉಳಿದವರಿಗೆಲ್ಲ 2 ಇದೆ. ಸ್ವರೂಪಭೂತವಾದದ್ದು, ಭಿನ್ನವಾದದ್ದು. ಹೊರಗಿಂದೆಲ್ಲ ಭಿನ್ನ. ಇದೆಲ್ಲ ವೃತ್ತಿಜ್ಞಾನ ಎಲ್ಲ ಭಿನ್ನ, ಸ್ವರೂಪ ಜ್ಞಾನ ಮಾತ್ರ ಬೇರೆ. ಬಟ್ ಅಪರೋಕ್ಷ ಜ್ಞಾನ ಬಂದ ಮೇಲೆ
ಸ್ವಲ್ಪ ಫುಲ್ ಕಂಟ್ರೋಲ್ ಬರ್ತದೆ. ಅದು ಟೋಟಲ್ ಬರೋದು ಮುಕ್ತಿಗೆ ಹೋದ್ಮೇಲೆ. ಇವಾಗ ಕೆಲಸ ಮಾಡಲಿ ಬಿಡಿ, ಕೆಲವು ಸುಮ್ಮನೆ ಹಾಕೋತಾರಲ್ಲ, ಸುಮ್ಮನೆ ಗ್ಲಾಸ್ ಹಾಕೋತಾರೆ ಕೆಲವರು, ಪವರ್ ಏನು ಇರೋದಿಲ್ಲ ಆ ಥರ. ಬಟ್ ಗ್ಲಾಸ್ ಇರೋದಂತ ನಿಜ, ನಮಗೆ ಡೌಟ್ ಬರುತ್ತೆ ಪವರ್ ಇರಬಹುದು ಅಂತೇಳಿ. ಅದು ಇರೋದೇ ಇಲ್ಲದೆ ಕರೆಕ್ಟಾಗಿ ಓದ್ತಾನಂದರೆ ಬೇಕಾಗಿಲ್ಲ ಅಂತ. ದೇವಾಸುರಾಣಿಧ ಮಧ್ಯಾಹ್ನಿ ಇತ್ತೇ ತತ್ ಪ್ರತ್ಯಕ್ಷ ಮೀರಿತಂ. ಅದಕ್ಕೆ ಯಾಕೆ ಹೇಳ್ತೀನಿ ಗೊತ್ತಾ, ಈ ಪುಸ್ತಕ ಓದ್ತೀರಿ, ಪ್ರಶ್ನೆ ಉತ್ತರ ಕೊಡ್ತೀರಿ ಕರೆಕ್ಟು, ಬಟ್ ಅವರಿಗೆ ಕಾನ್ಸೆಪ್ಟ್ ಅರ್ಥ ಆಗೋದಿಲ್ಲ. ಆದ್ದರಿಂದ ಆ ರೀತಿ ಹೇಳಿದರೆ ಮಾತ್ರ ಅರ್ಥ ಆಗೋದು ಅವ್ರಿಗೆ, ಬೇರೆ ರೀತಿ ಹೇಳೋದಕ್ಕೆ ಬರೋದೇ ಇಲ್ಲ. ಕಾನ್ಸೆಪ್ಟ್ ಅರ್ಥ ಆಗಿದ್ರೆ ಏನು ಮಾಡ್ಬೋದು ನೀವೀಗ, ಯಾವ ರೀತಿ ಬೇಕಾದ್ರೆ ಹೇಳ್ಬೋದು. ಒಂದು ಚಿಕ್ಕ ಮಗು ಇದೆ, ಅರ್ಥ ಆಗ್ತಾಯಿಲ್ಲ, ನಾವೇನು ಮಾಡ್ತೀವಿ ಇವಾಗ, ಇನ್ನೊಂದು ರೀತಿ ಯೋಚನೆ ಮಾಡ್ತೀವಿ, ಅವ್ನು ಹೇಗೆ ಅರ್ಥ ಆಗುತ್ತೆ ಯೋಚನೆ ಮಾಡಿ ಹೇಳ್ಕೊಟ್ಬಿಡ್ತೀವಿ. ಆದರೆ ಅವ್ನು ಇವ್ನಿಗೆ ಗೊತ್ತಿಲ್ಲ, ಅರ್ಥ ಆಗಿಲ್ಲ, ಅದೇ ಪದ ಹೇಳ್ತಾರೆ, ಅದನ್ನೇ ಹೇಳು ಅಂತಿರ್ತಾರೆ. ಯಾಕಂದ್ರೆ ಇವನಿಗೆ ಬೇರೆ ಇವನಿಗೆ ಗೊತ್ತಿಲ್ಲ, ಪದ ಬೇರೆ ವಿಷಯ ಗೊತ್ತಿಲ್ಲ. ಇವತ್ತು ಆಗಿರೋದು ಹಾಗೆ. ಇವತ್ತು ಹಾಗೆ ಬರದೇ ಇರೋದನ್ನ ಏನಾಗುತ್ತೆ ಅಂದರೆ, ಎಷ್ಟು ದೊಡ್ಡ ಓದಿದ್ರೂ ಕೂಡ ಏನಾಗಲ್ಲ, ಏನು ಓದಿದ್ದಾರೆ ಆ ಪ್ರಶ್ನೆ ಕೇಳಕ್ಕೆ ಬರುತ್ತೆ, ಇಲ್ಲ ಪ್ರಶ್ನೆ ಬರೋದಿಲ್ಲ. ಯಾವಾಗ ಅದು ಬಂದುಬಿಡ್ತದೋ ಆ ರೀತಿಯೇ ಬೇರೆ. ಅರ್ಥ ಆಯ್ತಾ? ಅದು ಸರಿಯಾಗಿ ಯೋಚನೆ ಮಾಡಿದರೆ ಅದು ಕಾನ್ಸೆಪ್ಟ್ ತಿಳ್ಕೊಳ್ಳೋದಕ್ಕೆ ಶಬ್ದಗಳು ಬೇಕು, ಇಲ್ಲ ಅಂತಲ್ಲ. ಆದರೆ ಶಬ್ದಗಳು ಎಷ್ಟಿರಬೇಕು, ಅದಕ್ಕೆ ಮಿನಿಮಮ್ ಇರಬೇಕು. ಅದರ ಮಿನಿಮಮ್ ಉಪಯೋಗಿಸ್ತಾರೆ, ಅಷ್ಟೇ ಮಿನಿಮಮ್ ಶಬ್ದ ಇರಬೇಕು. ಕೆಲವು ಸತ್ತೆ ಇವನು ಪೊಲೀಸ್ ಇದ್ದಾನೆ, ಎಲ್ಲ ಹೋಗ್ಬೋದು ಅಂತ ಕೂಗ್ತಾನ, ಹೀಗಂದ್ಬಿಟ್ರೆ ಮುಗೋದು ಅಷ್ಟೇ. ಎಲ್ಲ ಹೋಗ್ಬೋದು, ಎಷ್ಟು ಲೇಟ್ ಆಯ್ತು ಅಲ್ಲಿಗೆ, ಹೀಗಂದರೆ ಫಾಸ್ಟಾಗಿ ಆಯಿತು. ಮತ್ತು ಎಲ್ರಿಗೂ ತಿಳಿತದೆ, ಭಾಷೆ ಬರೆದಿದ್ದವ್ರಿಗೆ ಕೂಡ ಎಲ್ಲ ಹೋಗ್ಬೋದು ಅಂತ ಯಾವ ಭಾಷೆಯಲ್ಲಿ ಹೇಳಬೇಕು ಈ ಮಧ್ಯೆ ಅವ್ರಿಗೆ ತಿಳಿಯೋದಿಲ್ಲ. ಕೆಲವರಿಗೆ ಏನಂತದ್ದು ಕೊಡ್ತಾರೆ, ಎಲ್ರಿಗೂ ತಿಳಿಯೋ ಭಾಷೆ ಅರ್ಥ. ಬಟ್ ಕಾನ್ಸೆಪ್ಟ್ ಹೋಗ್ಬೋದು, ಅದು ಇಂಪಾರ್ಟೆಂಟ್. ಈಗ ಗೊತ್ತಾಯ್ತಾ, ಹೋಗಬಹುದು. ಈಗ ನಿಲ್ಲಿಸ್ಬಿಟ್ಟು ಅಷ್ಟೇ. ಎಷ್ಟು ಜನಕ್ಕೆ ಕಾಣುತ್ತೆ ಹೇಳಿ, ನಾವು ಶಬ್ದ ಕೆಡಿಸೋದಕ್ಕಿಂತ ದೃಷ್ಟಿ ಯಾವಾಗಲೂ ಮೋರ್ ಪವರ್ಫುಲ್, ತುಂಬ ದೂರದಿಂದ ಕಾಣಿಸುತ್ತೆ. ನಾವು ತಿಳಿತಾ, ಸಿಗ್ನಲ್ಗಿಂತ ಎಫೆಕ್ಟಿವ್. ಮಧ್ಯೆ ನಿಂತ್ಕೊಂಡು ತೋರಿಸ್ಬಿಟ್ರೆ ಎಲ್ಲ ಕಡೆ ತಕ್ಷಣ ಕಾಣಿಸುತ್ತೆ. ಇದೆಲ್ಲ ಅರ್ಥ ಮಾಡಿ ಆಚಾರ ಆ ರೀತಿ ಮಾಡಿದ್ದು. ಅವ್ರ ಗ್ರಂಥಗಳು ಹೇಗೆ ಅಂತ ಕೇಳಿದರೆ, ಕಾನ್ಸೆಪ್ಟನ್ನೇ ಹೇಳಬೇಕು, ಶಬ್ದ ಕಡೆ ಗಮನ ಹೋಗಬಾರ್ದು. ಬಟ್ ಹೋಗದೆ ಹೋದರೆ ನಿಮಗೆ ಏನಾಗುತ್ತೆ, ಕಮ್ಯುನಿಕೇಟ್ ಮಾಡೋಕ್ಕೆ ಬರೋಲ್ಲ. ಸೊ ಮಿನಿಮಮ್ ಇರಬೇಕು ಹೊರತು ಹೆಚ್ಚಿರಬಾರ್ದು. ಇವತ್ತಿನ ಪದ್ಧತಿ ಉಲ್ಟಾ ಪಲ್ಟಾ ಆಗುತ್ತೆ. ಏನಾಯ್ತು ಇವತ್ತೆಲ್ಲ ಶಬ್ದಗಳು ಭಾರಿ ಇರಬೇಕು, ಅರ್ಥ ಗೊತ್ತಿರಲಿ ಬಿಟ್ಟು ಪಟ ಹೋ ಹೊತ್ತು ಕೈ ಮುಗಿಬೇಕು, ಹಾಗಾಗಬಾರ್ದು. ಅದು ರಾಂಗ್ ಕಾನ್ಸೆಪ್ಟ್. ಅದರಿಂದ ಓದೋದು ಬಿಟ್ಬಿಟ್ರೆ ಜನ, ಇವರು ಸಹವಾಸನೆ ಬೇಡ ಅಂಥೇಳಿ ಬಿಟ್ಟುಬಿಟ್ಟು. ಗೊತ್ತಿದ್ರೆ ಎಲ್ಲರೂ ಓದ್ತಿದ್ರು. ಮತ್ತು ಯಾಕೆ ಪ್ರೈಮರಿ ಸ್ಕೂಲ್ ಯಾಕೆ ಓದ್ತಾರೆ ಹುಡುಗರು ನೋಡಿ, ಬಂದು ಹೋಗಲ್ಲ ಅಂತಾರೆ, ನಾಳೆ ಸ್ಕೂಲಿಗೆ ಹೋಗ್ತೀವಿ ಅಂತ ಹಠ ಮಾಡ್ತಾರೆ. 1ನೇ ಕ್ಲಾಸ್ 2ನೇ ಕ್ಲಾಸ್ ಅಷ್ಟೇ. ಅರ್ಥ ಆಯ್ತಾ ನಿಮಗೆ? ನಾಳೆ ಹೋಗಲೇಬೇಕು ನಾನೀಗ. ಯಾಕೆ ಗೊತ್ತಾ, ಅರ್ಥ ಆಗಿದೆ ಅವರಿಗೆ, ವಿಷಯ ತಿಳ್ಕೊಬೇಕು ಅಂತ ಆಸೆ ಬಂದುಬಿಟ್ಟಿದೆ. ಗೊತ್ತಾಯ್ತಾ? ಇಲ್ಲಿ ಬಂದಿಲ್ಲ ಯಾಕೆ ಅಂತ ಕೇಳಿದರೆ ಅರ್ಥ ಆಗೋದಿಲ್ಲ ಅಂತೇಳಿ. ಅದು ಪ್ರೈಮರಿ ಏನು ಮಾಡಿಬಿಟ್ಟಿದ್ದಾರೆ ನಮ್ಮಲ್ಲಿ. ಈಗ ಪ್ರೈಮರಿ ಪಾಠ ಹೀಗೆ ಮಾಡಬೇಕು, ಮೇಲೆ ಹೀಗೆ ಮಾಡಬೇಕು, ಬೇರೆ ಎಲ್ಲರಿಗೂ ಒಂದೇ ರೀತಿ ಪಾಠ ಮಾಡಿಬಿಟ್ರೆ ಪಂಜಿತ ಆಗುತ್ತೆ. ಯಾರು ಒಂದೇ ರೀತಿ ಪಾಠ ಮಾಡಬಾರ್ದು. ಪ್ರೈಮರಿ ಲೆವೆಲ್ ಬೇರೆ. ಏನು ಓದೋದನ್ನು ಸುಧಾ ಕುಡಿಸ್ಕೊಬಿಟ್ಟು ಪಾಪ ಅಷ್ಟು ದಿವಸ ಓದಿ ಸುಧಾ ಕೇಳ್ತಾ ಇದ್ದಾನೆ ಅವನು. ಇವನು ಇವತ್ತೇ ಬಂದು ಸುಧಾ ಕೇಳ್ತಾ ಇದ್ದಾನೆ. ಇವನಿಗೆ ತಿಳಿಯಾಗಿ ಹೇಳಿದ್ರೆ ಯಾರು ಎದ್ದೋಗ್ಬಿಡ್ತಾರೆ, ಕೊಡೋದಿಲ್ಲ. ಅವ್ರಿಗೆ ತಿಳಿ ಇವನು ಎದ್ದು ಹೋಗ್ತಾನೆ. ಅವಾಗ ಕ್ಲಾಸೇ ಬೇರೆ ಮಾಡಿಬಿಡ್ತಾನೆ. ಗೊತ್ತಾಯ್ತಾ? ಇಲ್ಲ ಹೋದರೆ ಎಲ್ಲರಿಗೂ ತಿಳಿಯಾಗಿ ಕಾಮನಾಗಿ ಹೇಳಬೇಕು ಅಷ್ಟೇ. ಇದನ್ನು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಅಲ್ಲಿ ಚೇಂಜ್ ಮಾಡ್ಕೊಳ್ಳದೆ ಹೋದರೆ ಪ್ರಸಾರ ಮಾಡೋಕ್ಕೆ ಬರೋದಿಲ್ಲ. ಅದಕ್ಕೆಲ್ಲ ಬಿಡ್ತಾ ಬಂತು. ಇಂಗ್ಲೀಷ್ ಎಜುಕೇಷನ್ ಬಂದ ಮೇಲೆ ಸ್ಯಾಚುರೇಷನ್ ತುಂಬ ಜಾಸ್ತಿ ಆಗಬೇಕಾಗಿತ್ತು. ಗೊತ್ತಾಯ್ತಾ? ಎರಡು ಕಂಬೈನ್ ಆಗಿಬಿಟ್ಟು ಹುಚ್ಚಾಬಟ್ಟಿ ಜಾಸ್ತಿ ಆಗಬೇಕಾಗಿತ್ತು. ಅವ್ರು ಏನು ಮಾಡಿದ್ರು ಗೊತ್ತೇನೋ, ಸ್ಟ್ಯಾಂಡರ್ಡೆಲ್ಲ ಮಾಡ್ತಾ ಬಂದಿದ್ದರಿಂದ ಓದು ಸುಲಭ ಆಗಿಬಿಡುತ್ತೆ ಅವ್ರಿಗೆ. ಇವ್ರು ಹಾಗೆ ಮಾಡದೆ ಹೋಗಿದ್ದರಿಂದ ಏನಾಯಿತು ಅಂದರೆ ಎಲ್ಲ ಸಿಕ್ಕಾಬಟ್ಟೆ ಕಷ್ಟ ಆಗುತ್ತೆ. ಕೊನೆಗೆ ಅದು ಗುಡ್ ಬೈ ಹೇಳಿಬಿಟ್ಟು ಸಂಸ್ಕೃತಿಯೇ ಗುಡ್ ಬೈ. ಕೊನೆಗೆ ಯಾವುದಕ್ಕೆ ಬಂತು ಅದು, ಸಂಸ್ಕೃತನೇ ಬೇಡ ಕೊನೆಗೆ. ಸೊ ಭಾಷೆನೂ ಕಷ್ಟ ಮಾಡಿದರು, ಶಾಸ್ತ್ರನೂ ಕಷ್ಟ ಮಾಡಿದರು. ಬರ್ತಾ ಏನಾಗ್ತದೆ, ಕಂಪ್ಯೂಟರ್ ಎಷ್ಟು ಫಾಸ್ಟ್ ಬರುತ್ತೆ ನೋಡಿ. ಕಂಪ್ಯೂಟರ್ ಯಾಕೆ ಪಾಪ್ಯುಲರ್ ಆಗ್ತಾ ಬಂತೀವೆಲ್ಲ, ಮೊಬೈಲ್ ಅವೆಲ್ಲ ಸಿಂಪಲ್ ಮಾಡ್ತಾ ಬಂದರು, ಫೆಸಿಲಿಟಿ ಜಾಸ್ತಿ ಮಾಡ್ತಾ ಬಂದರು. ನಮಗೆ ವ್ಯಾಲ್ಯೂ ಯುಟಿಲಿಟಿ ಜಾಸ್ತಿ ಆಯಿತು, ಇದು ಕಷ್ಟ ಕಡಿಮೆ ಆಯಿತು. ನಮ್ಮದು ಕಷ್ಟ ಜಾಸ್ತಿ ಆಯಿತು, ಯುಟಿಲಿಟಿ ನಿಲ್ಲಾಗೋಯ್ತು ಆಲ್ಮೋಸ್ಟ್. ಅದು ಅವರಿಗೆ ಉಪಯೋಗ ಬರಲಿಲ್ಲ, ಕಡೆಗೆ ಓದೋರಿಗೆ ಉಪಯೋಗ ಬರಲಿಲ್ಲ. ಏನು ಮಾಡ್ತಾರಾಗ? ಶಾಸ್ತ್ರ ತಪ್ಪಲ್ಲ, ಅದು ತಪ್ಪು ಯಾರ್ದು? ಪ್ರಾಕ್ಟಿಕಲ್ ತಪ್ಪು. ಹಿಂದೆ ಒಂದು ಕೆಲವು ಕಾರಣ ಕೊಡ್ಬೋದು ನಾವು. ತುಂಬ ಅವ್ಯವಸ್ಥೆ ಸರಿ ಇಲ್ಲ, ರಾಜಕೀಯ ಭಾಳ ಕೆಟ್ಟೋಗಿತ್ತು, ಓಡಕ್ಕೆ, ಅವೆಲ್ಲ ಕಾರಣ ಕೊಟ್ಟರೆ ರೀಸನ್. ಇವತ್ತೇನು ಕಾರಣ ಕೊಡೋಕ್ಕೆ ಬರೋದು. ಇವತ್ತಿನ ದಿವಸ ಪ್ರಾಬ್ಲಮ್ಮೇ ಇಲ್ಲ. ನಾವು ಮಾಡೋದಿಲ್ಲ ಅಂಬೋದೇ ಪ್ರಾಬ್ಲಮ್ಮೇ ಹೊರತು ಆ್ಯಕ್ಚುಲಿ ಬೇರೆ ಪ್ರಾಬ್ಲಮ್ ನಿಲ್ಲಿ. ಇವತ್ತು ಏನು ಬೇಕಾದ್ರೂ ಹೇಳ್ಬೋದು, ಅಷ್ಟು ಸ್ಥಿತಿಯಲ್ಲಿದ್ದಾರೆ ಮನುಷ್ಯ. ಹೇಳ್ತಾ ಇಲ್ಲ ಅಂದರೆ ನಾವು ಸೆಟ್ಟಾಗೇ ಇಲ್ಲಿ ಅವರು ಅದೇ ರೀತಿಯಲ್ಲಿ ಓದಬೇಕು. ಬಿಡಲಿಕ್ಕೆ ಯಾರಿಗೂ ಧೈರ್ಯ ಇಲ್ಲ. ಇವತ್ತು ಸ್ವಲ್ಪ ಚೇಂಜ್ ಮಾಡಲಿಕ್ಕೆ ಯಾರಿಗೂ ಇಷ್ಟ ಇಲ್ಲ. ಏನಾಗ್ಬಿಡುತ್ತೋ ಅಂತ ಗಾಬರಿ. ಅದು ಹಾಗೆ ಮಾಡ್ಕೋಬಾರ್ದು. ಒಂದು ಸರ್ತೆ 1 ವರ್ಷ ಮಾಡಿರಿ, ಕೊನೆಗೆ ಜಸ್ಟ್ ಚೇಂಜ್ ಇವ್ರ ಪ್ರೊಸೀಜರ್. ಅವು ಎಲ್ಲರೂ ಚೇಂಜ್ ಆಗಿಬಿಡ್ತಾರೆ. ಸುಧಾ ಓದಿ ಕಳ್ತನ ಮಾಡೋಕ್ಕೆ ಬರುತ್ತೆ,
ಎಲ್ಲರೂ ಮಾಡ್ತಾ ಇರ್ತಾರೆ. ಯಾಕಂದರೆ ಅವನಿಗೆ ಓದಿದ್ದಾರೆ ಅಷ್ಟೇ, ಬಟ್ ಏನೂ ಓದದೆ ಕಡತನ ಮಾಡೋದಿಲ್ಲ, ಏನೂ ಓದಿರೋದ ಕಡತನ ಮಾಡೋದಿಲ್ಲ. ಯಾಕೆ? ವ್ಯಾಲ್ಯೂ ಅವನ ತಲೆಯಲ್ಲಿ ಕೂತಿದೆ, ವ್ಯಾಲ್ಯೂ ತಲೆಯಲ್ಲಿ ಕುಡಿಸ್ಬೇಕದು. ಅರ್ಥ ಆಯ್ತಾ? ಅದು ಸುಲಭದ ಕೆಲಸ ಅಲ್ಲ. ಎಂಥದ್ದು ಕೆಲವರು ಇರ್ತಾರೆ, ಏನು ಸಿಕ್ಕರೂ ತಾವು ಮುಟ್ಟ ತಂದು ಕೊಟ್ಬಿಡ್ತಾರೆ, ಏನೇ ಸಿಕ್ಕಿರಲಿ. ಇರೋದನ್ನು ತೊಗೊಂಡು ಹೋಗೋದು ಬೇರೆ, ಸಿಕ್ಕಿದ್ದನ್ನು ಕೊಡ್ಬೇಕಾದ್ರೆ ಎಷ್ಟು ಇರಬೇಕಾದ್ರೆ. ಅಕಸ್ಮಾತ್ ಏನೋಪ್ಪ ಸಿಕ್ತು ತೊಗೋಬೋದು ಅಂತ ಹೇಳಿದ್ರು ತೊಗೊಳ್ಳಲ್ಲ. ಅಷ್ಟರ ಮಟ್ಟಿಗೆ ಪ್ರಾಮಾಣಿಕತೆ ಇಲ್ಲಿಂದ ಒಳಗಿಂದ ಬರುತ್ತೆ. ಆ ಥರ ಯೋಚನೆ ಮಾಡೋದು ಫಿಲಾಸಫಿ ಎಲ್ಲ ಆ ರೀತಿ ಬರಬೇಕು. ಗೊತ್ತಾಯ್ತಾ? ಹೊರಗಿಂದ ಬಂದರೆ ಉಪಯೋಗ ಇಲ್ಲ. ಹಾಂ, ನೀವೇ ಹೇಳಿ ಏನದು? ಒಂದು ಪ್ರತ್ಯಕ್ಷ, ಸಂಜ್ಞೆ ಪ್ರತ್ಯಕ್ಷ. ಗೊತ್ತಾಯ್ತಾ? ಆಮೇಲೆ ಈ ಸಂಜ್ಞೆಗೆ ಈ ಅರ್ಥ ಅಂಬೋದು ಆಗಮ. ಈ ಸಂಜ್ಞೆಗೆ ಈ ಅರ್ಥ, ಅದಕ್ಕೆ ಡ್ರೈವಿಂಗ್ ಇನ್ಸ್ಟ್ರಕ್ಟರ್ ಕೊಟ್ಟಿರ್ತಾರೆ. ಅವನು ಹೇಳಬೇಕು, ಅವ್ರು ಪರೀಕ್ಷೆ ಮಾಡ್ಬೇಕಾದ್ರೆ ಕೇಳ್ತಾರೆ, ಇದಕ್ಕೇನು ಅರ್ಥ, ಹೀಗಿದ್ರೆ ಏನರ್ಥ. ಹಾರ್ ಶೂ ಕರು ಅಂತ ಬರೋದ್ರೆ ಮತ್ತೆ ಹಾಕ್ಬೇಕಾದ್ರೆ ಆ ಕಡೆ ಸಿಟ್ಟಿನೇ ಇಲ್ಲ. ಹೀಗಂತ ತಕ್ಷಣ ನಾವು ಹಾರ್ ಶೂ ಕರು ಅಂತ ಹೇಳ್ತಾರೆ. ಹೀಗೆ ಹಾಕಿದ್ರೆ ಲಿಫ್ಟು ಹೀಗೆ ಎಲ್ಲ ತೋರಿಸ್ಬಿಟ್ಟಿರ್ತಾರೆ. ಆಗಮ ಸಿಂಬಲ್ಲಿಗೆ ಅರ್ಥ ಎಕ್ಸ್ಪೆನ್ಷನ್ ಗೊತ್ತಿದ್ದರೆ ಮಾತ್ರ. ಗೊತ್ತಾಯ್ತಾ? ಸೊ ಅದಾಗಲ್ಲ ಅಷ್ಟೇ. ಆ್ಯಕ್ಚುಲಿ ಇವೆಲ್ಲ ಸಿಂಬಲ್ಸೇ, ಏನು ಓದ್ತೀವಿ ನಾವೆಲ್ಲ ಸಿಂಬಲ್ಸೇ. ಅವೆಲ್ಲ ಕೂಡ ಲಿಪಿ, ಅದು ಲಿಪಿ ಎಂಬ ಸಿಂಬಲ್. ಯಾವಾಗಲೂ ಲಿಪಿ ಸಿಂಬಲ್ಲೇ ಹೊರತು ಲ್ಯಾಂಗ್ವೇಜ್ ಅಲ್ಲ ಅದು. ಅರ್ಥ ಆಯ್ತಾ? ತುಂಬ ಜನ ಹೇಳ್ಕೊಂಡ್ರು ಗೊತ್ತಾ, ನೀವು ಕೇಳೋ ಪ್ರಶ್ನೆ ಕೇಳಿಲ್ಲ, ಹೀಗೆ ಕೇಳ್ಬೋದು. ಪುಸ್ತಕ ಓದ್ತೀವಿ, ಪುಸ್ತಕ ಪ್ರತ್ಯಕ್ಷ. ಸೊ ಪ್ರತ್ಯಕ್ಷ ಆಗಮನ ಪ್ರತ್ಯಕ್ಷ ಸೇರಿಸ್ಬೋದಲ್ಲ, ಹೌದಲ್ಲ? ಆಚಾರ್ಯ ಗೊತ್ತೇ ಆಗಲಿಲ್ಲ, ಹೌದಲ್ಲ? ಬೇರೆ ಮಾಡಿಬಿಟ್ರು. ವೇದವ್ಯಾಸರಿಗೂ ಗೊತ್ತಾಗಲಿಲ್ಲ, ಏನು ಮಾಡೋಕ್ಕಾಗ? ಎಷ್ಟು ಸುಲಭ ನೋಡಿದ್ರೆ. ಒಬ್ಬ ಉದ್ಘಾಟಿಸಿ ಹೋದಾಗ ಆಚಾರ್ಯ ಹೊಸ ಕಂಡುಹಿಡ್ಬಿಡ್ತೀರಿ, ಏನು ಕಂಡುಹಿಡ್ದಿರಿ ಅಂದರೆ ಆಗೊಂದು ಪತ್ರ ಸೇರ್ಸೋಕ್ಕೆ ಬರುತ್ತೆ, ಇದೇ ಪ್ರಶ್ನೆ ಮಾಡಿದ್ದಂತ. ನೋಡಿ, ಹೌದಾ ಅತ್ತಿಗೆ, ಹೌದು ಅಂತ ಹೇಳಿದೆ. ಆವಾಗ ಬೇರೆ ಪುಸ್ತಕ ಕೊಟ್ಟು ಓದು ಅಂತ ಹೇಳಿದೆ. ಓದೋಕ್ಕೆ ಬರ್ತಾಯಿಲ್ಲ, ಲಿಪಿನೇ ಗೊತ್ತಿಲ್ಲ ನೀವು ಫಸ್ಟು, ಇದೂ ಗೊತ್ತಿಲ್ಲ. ಇದು ಪ್ರತ್ಯಕ್ಷ ಯಾತಕ್ಕೆ ಅಂತೀವಿ ಅಂದರೆ ಲಿಪಿ ಬಂದಿರೋದ್ರಿಂದ. ಲಿಪಿ ಬರೆದು ಹೋದರೆ ಅಡ್ಡುಗೋಡಿ, ಖಾಲಿ ಪೇಪರು ಅಷ್ಟೇ, ಬರೆದ ಪೇಪರು ಅಷ್ಟೇ. ಹೋಯ್ತಾ? ಓದ್ಲಿಕ್ಕೆ ಬಂತು ನಿಮಗೆ, ಅರ್ಥ ಹೇಳೋಕ್ಕೆ ಬರುತ್ತಾ? ಅರ್ಥಕ್ಕೇನು ಬೇಕು? ಪ್ರತ್ಯಕ್ಷ ಆಗಮಾಗಿದ್ದರೆ ಎಲ್ಲರಿಗೂ ಓದಿದ ತಕ್ಷಣ ಗೊತ್ತಾಗ್ಬಿಡೋದು. ಈ ನೋಡಿದ ತಕ್ಷಣ ವ್ಯಕ್ತಿ ಗೊತ್ತಾಗುತ್ತಾ? ಇಲ್ಲ, ಡಿಫರೆಂಟ್ ಅದು. ಅರ್ಥ ಆಯ್ತಾ? ಈಗ ಆಗಮ ಮೆಡಿಕಲ್ ಕೋರ್ಸ್ಗಾಗಿ ಬೇರೆ ಪಾಠ ಪುಸ್ತಕ ನೋಡಿದ ತಕ್ಷಣ ಎಲ್ಲ ಕಾಣ್ಬಿಡ್ಬೇಕಾಗಿತ್ತು, ಕಾಣೋದಿಲ್ಲ. ಆಗಮ ಸಪರೇಟೇ. ಇದು ಲಿಪಿ ಮಾತ್ರ, ಇದು ಆಗಮ ಅಲ್ಲ. ನಮಗೆ ಕಾಣುತ್ತೆ ಪ್ರತ್ಯಕ್ಷ ಆಗಿರೋದು ಲಿಪಿ ಮಾತ್ರ, ಅರ್ಥ ಮಾತ್ರ ಆಗಮ. ಆದ್ದರಿಂದ ಸಮಸ್ಯೆ ಬೇರೆ. ಇಲ್ಲದೆ ಎಲ್ಲಿಗೂ ಭಾಷೆ ಪ್ರಶ್ನೆನೇ ಬರ್ತಿದ್ದಿಲ್ಲ ಜಗತ್ತ ಮೇಲೆ ಯಾರಿಗೂ ಕೂಡ. ಏನ? ಹೌದು, ಅದೇನು ಸಂಕೇತ, ಅದು ಸಂಖ್ಯೆ. ಇದು ಅರ್ಥ ಅಂತ, ಇದಕ್ಕೆ ಈ ಅರ್ಥ ಮಾಡಿಕೊಟ್ರೆ ಮುಗಿದೋಯ್ತು ಅಷ್ಟೆ. ಇದು ಪೋಸ್ಟ್ ಆಫೀಸ್ ಅಂತ ಹೇಳೋದ್ರ ಬದಲು ಬಂದು ಡಬ್ಬೆ ಇಟ್ಟಿರ್ತಾರೆ, ನೋಡ್ಕೊತಾಗ್ಬಿಡುತ್ತೆ ಅಷ್ಟು ಹೊರಗೆ. ಅದು ಹೊರಗೆ ಕಡಗಿಟ್ಟಿರ್ತಾರೆ. ತಕ್ಷಣ ಓದ್ಲಿಕ್ಕೆ ಬರದೇ ಇದ್ದವನು ಏನು ಮಾಡ್ತಾನೆ ಅದನ್ನು, ಆ ಕೆಂಪು ಡಬ್ಬೆ ಇರುತ್ತೆ ನೋಡಿದ್ರೆ ಹೋಗಿಬಿಡ್ತಾನೆ ಸೀದಾ.